ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು MD ಕಿಸ್ ಇನ್ಫೋ ಯೂಟ್ಯೂಬ್ ಚಾನಲ್. ಈ ದಿನ ನಾವು ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಯಲ್ಲಿ ಖಾಲಿರುವಂತಹ ಪೊಲೀಸ್ ಕಾನ್ಸ್ಟೇಬಲ್ ಸಿವಿಲ್ ಹುದ್ದೆಗೆ ಸಂಬಂಧಿಸಿದಂತೆ ನೇರ ನೇಮಕಾತಿಗೆ ಅಧಿಸೂಚನೆ ಹೊರಡಿಸಿರ್ತಾರೆ. ಈ ಅಧಿಸೂಚನೆಗೆ ಸಂಬಂಧಿಸಿದಂತೆ ಕೆಲವು ಮಾಹಿತಿಗಳನ್ನು ನಾನು ಈ ವಿಡಿಯೋದಲ್ಲಿ ನಿಮ್ಮ ಹತ್ರ ಹಂಚ್ಕೋತೀನಿ. ಕೆಲವೊಬ್ಬರಿಗೆ ಅಪ್ಲೈ ಮಾಡಬೇಕಾದ್ರೆ ಕೆಲವೊಂದು ಪ್ರಾಬ್ಲಮ್ ಆಗ್ಬೋದು, ಅಥವಾ ಹಿಂಗೆ ನೋಟಿಫಿಕೇಶನ್ ಬಗ್ಗೆ ಕೆಲವೊಂದು ಗೊಂದಲಗಳಿರ್ಬೋದು. ಆ ಗೊಂದಲಗಳಿಗೆ ನನ್ನ ಕೈಲಿ ಸಾಧ್ಯವಾದಷ್ಟು ಇಲ್ಲಿ ಉತ್ತರವನ್ನು ನೀಡ್ತೀನಿ. ಮೊದಲಿಗೆ ಇದು ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯಿಂದ 3,395 ಹುದ್ದೆಗೆ ನಾನ್ ಎಚ್ ಕೆ ಇದು ನಾನ್ ಎಚ್ ಕೆಗೆ ಕಾಲ್ ಮಾಡಿರೋದು. ಎಚ್ ಕೆಗೆ ಸಪ್ರೇಟು ಪೋಸ್ಟ್ ಇದ್ದಾವೆ, ಆದರೆ ಎರಡೂ ಒಂದೇ ಪ್ರೊಸೀಜರ್, ಎರಡು ಒಂದೇ ಇರುತ್ತೆ. ಅಷ್ಟು ಬಿಟ್ಟರೆ ಬೇರೆ ವ್ಯತ್ಯಾಸ ಇರಲ್ಲ. ಹಂಗಾಗಿ ನಾನು ನಾನ್ ಎಚ್ ಕೆ ಹುದ್ದೆಗೆ ಸಂಬಂಧಿಸಿದಂಥ ನೋಟಿಫಿಕೇಶನ್ ಆಯ್ಕೆ ಮಾಡ್ಕೊಂಡಿದ್ದೀನಿ. ಇಲ್ಲಿ ಮೊದಲಿಗೆ ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಯಲ್ಲಿ ಮಿಕ್ಕುಳಿದ ವೃಂದದಲ್ಲಿ ಅಂದರೆ ನಾನ್ ಎಚ್ ಕೆಲಿ ಖಾಲಿರುವ ಕಾನ್ಸ್ಟೇಬಲ್ ಹುದ್ದೆಗೆ ನೇರ ನೇಮಕಾತಿ ಕುರಿತು ಅಧಿಸೂಚನೆ ಹೊರಡಿಸಿದ್ದಾರೆ. 5ನೇ ತಾರೀಕು ಅಧಿಸೂಚನೆ ಹೊರಡಿಸಿದ್ದಾರೆ. ಇಲ್ಲಿ ಇನ್ಫಾರ್ಮೇಷನ್ ಪ್ರಮುಖವಾಗಿ ಏನು ಹೇಳ್ಬೇಕಪ್ಪ ಅಂತಂದರೆ, ನಾನು ನಿಮ್ಮ ಹತ್ರ ಈ ಇನ್ಫಾರ್ಮೇಷನ್ನು ನಿಮಗೆ ಯಾವುದು ಮುಖ್ಯವಾಗಿ ಬೇಕು ಅಪ್ಲೈ ಮಾಡಬೇಕಾದ್ರೆ ಅಥವಾ ಓದಬೇಕಾದ್ರೆ ಯಾವುದು ನಿಮಗೆ ಗೊಂದಲ ಅಂತ ಅನ್ಸುತ್ತೋ ಅದನ್ನಷ್ಟೇ ಶೇರ್ ಮಾಡ್ತೀನಿ. ಇಲ್ಲಿ ಮೊದಲಿಗೆ ಸರ್ಕಾರ ಆದೇಶ ಸಂಖ್ಯೆ ದಿನಾಂಕ 13ರಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಯ ನೇರ ನೇಮಕಾತಿಗೆ ವಿಧಾನ ಮತ್ತು ಅರ್ಹತೆಯನ್ನು ಪರೀಕ್ಷಿಸಿದನ್ವಯ ಕರ್ನಾಟಕ ಸಾರ್ವಜನಿಕ ಉದ್ಯೋಗ ಈ ಕಾಯ್ದೆ ಪ್ರಕಾರ ನೋಟಿಫಿಕೇಶನ್ ಹೊರಡಿಸಿದ್ರೆ ಅದೆಲ್ಲ ನಿಮಗೆ ಇಂಪಾರ್ಟೆಂಟ್. ಅಲ್ಲಿ ಪ್ರಮುಖ ನಿಮ್ಗೆ ಇಂಪಾರ್ಟೆಂಟ್ ಏನು ಅಂತಂದರೆ, ಇಲ್ಲಿ ಅಂದರೆ ಎಷ್ಟು ಪೋಸ್ಟ್ ಇದ್ದಾವೆ ನಾನ್ ಎಚ್ ಕೆಯಲ್ಲಿ 4 ವಿಧ ಮಾಡಿರ್ತಾರೆ, 4ರಿಂದ 5 ವಿಧ ಮಾಡ್ತಾರೆ. ಅದರಂದರೆ ನೇರ ನೇಮಕಾತಿ ನೇರ ಪುರುಷ ಅಂದರೆ ಡೈರೆಕ್ಟ್ ಮೆನ್ಗೆ ಸಂಬಂಧಪಟ್ಟಂಗೆ 2266 ಪೋಸ್ಟ್ ಇದೆ. ನೇರ ಮಹಿಳೆ ಡೈರೆಕ್ಟ್ ವುಮೆನ್ಗೆ ಬಂದರೆ 755 ಪೋಸ್ಟು ಇದೆ. ಇನ್ನು ಸೇವಾನಿರತ ಇನ್ ಸರ್ವಿಸ್ ಅಂದರೆ ಪೊಲೀಸ್ ಇಲಾಖೆಯಲ್ಲಿ ಈಗ ಆಲ್ರೆಡಿ 5 ವರ್ಷ ಸೇವೆ ಸಲ್ಲಿಸೋರು ಇನ್ ಸರ್ವಿಸ್ ಅಂತ ಕನ್ಸಿಡರ್ ಮಾಡ್ತೀವಿ. ಅವ್ರಿಗೆ ಅದರಲ್ಲಿ ಮೆನ್ನರ್ಗೆ 257, ವುಮೆನ್ನರ್ಗೆ 82 ಇದೆ. ಇನ್ನು ಆಕ್ಚುಲಿ ತೃತೀಯ ಲಿಂಗ ಅಭ್ಯರ್ಥಿಗಳಿಗೆ ಅಂತ 35 ಪೋಸ್ಟನ್ನು ಎತ್ತಿಡಲಾಗಿದೆ. ಸೊ ಇದು ಅವರಿಗೆ ರಿಸರ್ವೇಷನ್ ಕೊಟ್ಟದ್ದು. ಇನ್ನು ವೇತನ ಶ್ರೇಣಿ ಬರೋದಾದರೆ 37,500 ರೂಪಾಯಿ ಬೇಸಿಕ್ ಪೇ. ಈ ಬೇಸಿಕ್ ಪೇ ಅಂತಂದರೆ ಜಸ್ಟ್ ಬೇಸಿಕ್ ಇರುತ್ತೆ. ಈ ಬೇಸಿಕ್ಗೆ ಮತ್ತೆ DA, HRA ಇದ್ರ ಜೊತೆಗೆ ಅಲೋಯನ್ಸಸ್ ಕೂಡ ಆ್ಯಡ್ ಆಗುತ್ತೆ. ಓಕೆನಾ? ಇದು ಆ್ಯಡ್ ಆಗಿ ಇದ್ರಿಗೆ ಮತ್ತೆ NPS, KGID ಅಂತ ಫ್ಯೂಚರ್ ಪ್ಲಾನ್ಗಳು ಡಿಡಕ್ಟ್ ಆಗ್ತಾ ಹೋಗ್ತವೆ. ಸೊ ಅದ್ರಾಗ ನಾನೇನು ಹೇಳ್ತಾ ಇದ್ದೀನಿ, ಈ ಬೇಸಿಕ್ ಇದು ಆ್ಯಡ್ ಆಗಿ ಇದು ಡಿಡಕ್ಟ್ ಆಗೋದ್ರಿಂದ 37ರಿಂದ ನನ್ನ ಅನಿಸಿಕೆ ಪ್ರಕಾರ ಒಂದು 50ರಿಂದ 55 ಸಾವಿರ ಸಂಬಳ ಬರ್ಬೋದು. ಓಕೆ, ಸಂಬಳದ ಬಗ್ಗೆ ಏನು ಯೋಚನೆ ಮಾಡಬೇಡ್ರಿ. ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಒಳ್ಳೆ ಸಂಬಳ ಇದೆ. ಈ ಸಂಬಳ ಹೊರಗಡೆ ಹೆಚ್ಚು ಕಮ್ಮಿ IT ಹೋದ್ರೂ ಇಷ್ಟು ಸಂಬಳ ಕೊಡಲ್ಲ ಅಂತ ಅನಿಸುತ್ತೆ. ಬೇಸಿಕ್ ಆಗಿ ಇಷ್ಟು ಕೊಡಲ್ಲ ಅನಿಸುತ್ತೆ. ಅಂದರೆ ಇದನ್ನು ನೀವು ಉಪಯೋಗಪಡಿಸ್ಕೋಬೇಕು. ಇಲ್ಲಿ ನೋಡೋದಾದ್ರೆ ಮೇಯ್ನ್ ತುಂಬ ಕನ್ಫ್ಯೂಸ್ ಆಗೋದು ಇಲ್ಲಿ ಎಜುಕೇಷನ್ ಕ್ವಾಲಿಫಿಕೇಷನ್. ತುಂಬ ಜನ ಇಲ್ಲೇ ಕನ್ಫ್ಯೂಸ್ ಮಾಡ್ಕೋತಾರೆ ಅಪ್ಲೈ ಮಾಡ್ಬೇಕಾರೆ. ಅದಕ್ಕೆ ಒಂದು ಕ್ಲಾರಿಟಿ ಕೊಡ್ತಾ ಇದ್ದೀನಿ. ಇಲ್ಲಿ ಅವರು ಕಡಾಖಂಡಿತವಾಗಿ ಹೇಳಿದ್ದಾರೆ, KE ಅವರು, ಪೊಲೀಸ್ ಕಾನ್ಸ್ಟೇಬಲ್ ಸಿವಿಲ್ ಹುದ್ದೆಗೆ ಯಾವ ವಿದ್ಯಾರ್ಥಿ ಇರಬೇಕು ಅಂತ. ಮೇಯ್ನ್ PUC ಆಗಿದೆ ಅಂದ್ರೆ ನಿಮ್ಮದು ಬೇರೆ ಏನು ನೀವೇನು ಯೋಚನೆ ಮಾಡಂಗಿಲ್ಲ, ನೀವು ಡೈರೆಕ್ಟ್ ಅಪ್ಲೈ ಮಾಡೋದು. ಈ ತತ್ಸಮಾನ ವಿದ್ಯಾರ್ಥಿ ಅಂತ ಇದೆಯಲ್ಲ, ಇದರಲ್ಲಿ ತುಂಬ ಗೊಂದಲಗಳಿವೆ. ಅಂದರೆ ಕೆಲವು ಜನಕ್ಕೆ ಗೊಂದಲ ಆಗುತ್ತೆ. ಕೆಲವು ಜನ ಡಿಪ್ಲೊಮಾ ಮಾಡಿರ್ತಾರೆ, ಪ್ಯಾರಾಮೆಡಿಕಲ್ ಮಾಡಿರ್ತಾರೆ, ITI ಮಾಡಿರ್ತಾರೆ. ಇಂಥವ್ರಿಗೆ ಇದು ಗೊಂದಲ ಆಗುತ್ತೆ. ಅದಕ್ಕೆ ಅಂತಲೇ 2018ರಲ್ಲಿ ಮತ್ತೆ 2021ರಲ್ಲಿ ಮತ್ತೆ 2021 ಮತ್ತೆ ಈ 3 ಆದೇಶ ಹೊರಡಿಸಿ ಸರ್ಕಾರ ಕ್ಲಾರಿಫೈ ಮಾಡಿದೆ. ಅದ್ರಲ್ಲಿ ಏನು ಹೇಳ್ತಿದೆ ಅಂದರೆ, ಅದ್ರ ಮೊದಲೇ ನೋಡೋಣ. CBSE ISC ಮಂಡಳಿ ನಡೆಸುವ 12th ಕ್ಲಾಸ್ ಅಂದರೆ ಸೆಂಟ್ರಲ್ ಗೌರ್ಮೆಂಟ್ ಇದಾವಲ್ಲ, CBSE ಮತ್ತು ISC ನಡೆಸುವ 12th ಕ್ಲಾಸ್, ನಾವು ಹೆಂಗೆ PUC ಅಂತ ಕರಿತೀವೋ ಅಲ್ಲೇ 12th ಕ್ಲಾಸ್ ಅಂತ ಕರೀತಾರೆ. ಅದನ್ನ ಪಾಸ್ ಮಾಡಿದ್ರೆ ನೀವು ನೇರವಾಗಿ ಅಪ್ಲೈ ಮಾಡ್ಬೋದು. ನಿಮ್ಗೆ ಯಾವುದೇ ತೊಂದರೆ ಇಲ್ಲ. ಇವೆಲ್ಲ ತತ್ಸಮಾನ ವಿದ್ಯಾರ್ಹತೆ ಯಾವ್ಯಾವ ಅಂತ ಹೇಳಿರೋದು. ನೆಕ್ಸ್ಟ್, ಇತರ ರಾಜ್ಯ ಸರ್ಕಾರ ನಡೆಸುವ ಪರೀಕ್ಷಾ ಮಂಡಳಿ ಅಂದರೆ ಹೆಂಗೆ ಕರ್ನಾಟಕ PU ಬೋರ್ಡ್ ಇದೆಯೋ ಅದೇ ರೀತಿ ಬೇರೆ ರಾಜ್ಯಗಳಲ್ಲಿ ಯಾವ PU ಬೋರ್ಡ್ಗಳು ಇರ್ತವೆ. ಅಲ್ಲೂ ಕೂಡ ನೀವು PUC ಪಾಸ್ ಮಾಡಿದ್ರೆ ನೀವು ಕೂಡ ಎಲಿಜಿಬಲ್ ಆಗಿರ್ತೀರ ಅಪ್ಲೈ ಮಾಡೋಕ್ಕೆ. ನೆಕ್ಸ್ಟ್, NIOS ಅಂತ ಇದೆ, ನ್ಯಾಷನಲ್ ಇನ್ಸ್ಟಿಟ್ಯೂಷನ್ ಆಫ್ ಓಪನ್ ಸ್ಕೂಲಿಂಗ್ ಅಂತ. ಅದೇ ದೂರ ಶಿಕ್ಷಣ ಅಂತ ಕರಿತೀವಲ್ಲ, ಅದು ರೆಗ್ಯುಲರ್ ಕೋರ್ಸ್ ಅಲ್ಲ, ದೂರ ಶಿಕ್ಷಣ. ಅಲ್ಲೂ ಕೂಡ ನೀವೇನಾದರೂ ಪ್ರೌಢ ಶಿಕ್ಷಣ ಕೋರ್ಸು ಮಾಡಿದರೆ ನೀವು ಕೂಡ ಎಲಿಜಿಬಲ್ ಆಗ್ತೀರಾ. ಓಕೆ, ನೆಕ್ಸ್ಟ್, 2 ವರ್ಷಗಳ ITI ಕೋರ್ಸ್ ಅಭ್ಯರ್ಥಿಗಳು NIOS ವತಿಯಿಂದ ನಡೆಸುವ ಒಂದು ಭಾಷಾ ಕೋರ್ಸ್ ಮತ್ತು ಒಂದು ಶೈಕ್ಷಣಿಕ ವಿಷಯದಲ್ಲಿ ಅಥವಾ ಪದವಿ ಪೂರ್ವ ಮಂಡಳಿ ನಡೆಸುವ ಪರೀಕ್ಷೆಯಲ್ಲಿ ಒಂದು ಭಾಷೆ ಮತ್ತು ಒಂದು ವಿಷಯದಲ್ಲಿ ಉತ್ತೀರ್ಣರಾದಲ್ಲಿ ಮಾತ್ರ PUCಗೆ ತತ್ಸಮಾನ. ಅಂದರೆ ನೀವು ಒಂದು ವೇಳೆ 2 ಇಯರ್ ITI ಮಾಡಿರ್ತೀರ ಅಂತ ಇಟ್ಕೊಳ್ಳಿ. 2 ಇಯರ್ ITI ಮಾಡಿದರೆ ನೆಕ್ಸ್ಟು ಅದ್ರ ಜೊತೆಗೆ ನೀವು ಜಸ್ಟ್ 2 ಇಯರ್ ITI ಮಾಡಿದ್ರೆ ನೀವು ಎಲಿಜಿಬಲ್ ಆಗಲ್ಲ. ಅದ್ರ ಜೊತೆಗೆ NIOS ಅದನ್ನ ನ್ಯಾಷನಲ್ ಇನ್ಸ್ಟಿಟ್ಯೂಷನ್ ಆಫ್ ಓಪನ್ ಸ್ಕೂಲಿಂಗ್ ಇವರು ಕಂಡಕ್ಟ್ ಮಾಡುವಂಥ ಒಂದು ಭಾಷಾ ಕೋರ್ಸ್ ಮತ್ತು ಒಂದು ಶೈಕ್ಷಣಿಕ ವಿಷಯ. ಈ ಭಾಷಾ ಕೋರ್ಸ್ ಅಂದರೆ ಈ ಕನ್ನಡ, ಹಿಂದಿ, ಇಂಗ್ಲೀಷು ಭಾಷಾ ಕೋರ್ಸ್ ಅಂತ ಕರಿತೀವಿ. ಶೈಕ್ಷಣಿಕ ವಿಷಯ ಅಂತಂದರೆ ಹಿಸ್ಟ್ರಿ, ಜಿಯೋಗ್ರಫಿ, ಮ್ಯಾಥ್ಸು, ಈ ಫಿಸಿಕ್ಸ್ ಇದೆ. ಅದು ಯಾವ್ದಾರ ಒಂದು ವಿಷಯದಲ್ಲಿ ನೀವು ಪಾಸ್ ಮಾಡಿರಬೇಕು. ಅಥವಾ ಪದವಿ ಪೂರ್ವ ಮಂಡಳಿ, ನಮ್ಮ ಸ್ಟೇಟ್ ಬೋರ್ಡ್ ಇದೆಯಲ್ಲ, ಪದವಿ ಪೂರ್ವ ಮಂಡಳಿ ನಡೆಸುವ ಸೇಮ್ ಒಂದು ವಿಷಯ ಒಂದು ಭಾಷೆ ಎರಡನ್ನು ಪಾಸ್ ಮಾಡಿದರೆ ನೀವು ITI ಜೊತೆಗೆ ಇವನು ಪಾಸ್ ಮಾಡಿದ್ರೆ ನೀವು ಕೂಡ ಎಲಿಜಿಬಲ್ ಅಂತ ಹೇಳ್ತಾ ಇದೆ. ನೆಕ್ಸ್ಟ್, ಇನ್ನೊಂದು ಆರ್ಡರ್ ಬಂದು 2021ರಲ್ಲಿ ಕೆಲವೊಂದು ಚೇಂಜಸ್ ಮಾಡಿದ್ರು. ಏನಪ್ಪ ಅಂದರೆ, ಅನುಕಂಪದ ಆಧಾರದ ಮೇಲೆ, ಇದು ಇಂಪಾರ್ಟೆಂಟು, ನೇಮಕಾತಿ ನೀಡುವ ಹಾಗೂ ಈಗಾಗಲೇ ನೇಮಕಾತಿ ಹೊಂದಿ ಆದೇಶ ನಿರೀಕ್ಷೆಯಲ್ಲಿರುವ ವಿದ್ಯಾರ್ಥಿಗಳಿಗೆ JOC PUCಗೆ ತತ್ಸಮಾನ. ಕೆಲವೊಬ್ಬರಿಗೆ ಕನ್ಫ್ಯೂಸ್ ಇರುತ್ತೆ, JOC ಅಂತ ಕರಿತೀವಿ. JOC ಇದಕ್ಕೆ ಸಂಬಂಧಪಟ್ಟಂಗೆ ಏನು ಹೇಳ್ತಾರೆ, ಅನುಕಂಪದ ಆಧಾರದ ಮೇಲೆ. ಅಂದರೆ ಗೊತ್ತಲ್ಲ, ಈಗ ತಂದೆಯವರು ತಾಯಿಯವರು ಯಾರಾದರೂ ಗೌರ್ಮೆಂಟ್ ಜಾಬಲ್ಲಿದ್ದು ಅವರು ಸಡನ್ ಆಗಿ ಸೇವೆಯಲ್ಲಿ ಇದ್ದಂಗೆ ಏನಾದರೂ ಮರಣ ಹೊಂದಿದ್ದಾರೆ, ಅವರ ಆ ಮಕ್ಕಳಿಗೆ ಅನುಕಂಪದ ಆಧಾರದ ಮೇಲೆ ಅಂತ ಸರ್ಕಾರಿ ಉದ್ಯೋಗ ಕೊಡ್ತಾರಲ್ವ, ಅವರು ಆ ವಿದ್ಯಾರ್ಹತೆಯನ್ನು ಈಗ ವಿದ್ಯಾರ್ಹತೆ PUC ಬೇಕಂತ ಹೇಳ್ತಿದ್ದಾರೆ. ಆದರೆ ಅವರಿಗೆ ವಿದ್ಯಾರ್ಹತೆ PUC ಆಗಿರಲ್ಲ, ಅವರು JOC ಮಾಡಿರ್ತಾರೆ. ಸೊ ಅಂಥ ಸಂದರ್ಭದಲ್ಲಿ ನೀವು JOCಯನ್ನು PUC ತತ್ಸಮಾನ ಅಂತ ಪರಿಗಣಿಸಿ ಅಂತ ಹೇಳ್ತಾರೆ.
ನೆಕ್ಸ್ಟ್ ಕೆಲವೊಂದು PUC JOC ಆಧಾರದ ಮೇಲೆ ನೀವು ನೇಮಕಾತಿ ಒಂದಕ್ಕೆ ರೆಡಿ ಇದ್ದು ಇನ್ನೇನು ನೇಮಕಾತಿ ಆದೇಶ ಕೊಡಬೇಕು ಅನ್ನೋದಿದ್ರು ಕೂಡ ನೀವು JOC ನ PUC ಅಂತ ತತ್ಸಮಾನ ಪರಿಗಣಿಸಿ ಅಂತ ಹೇಳ್ತಾರೆ. ನೆಕ್ಸ್ಟ್ PUC ಅಥವಾ JOC ಅಂಕಗಳನ್ನು ಪರಿಗಣಿಸದೆ ಕೇವಲ ಸ್ಪರ್ಧಾತ್ಮಕ ಪರೀಕ್ಷೆ ಪರಿಗಣಿಸಿ ಉದ್ಯೋಗಕ್ಕೆ ಆಯ್ಕೆ ಮಾಡುವುದಾದರೆ JOC ಯನ್ನು PUC ಗೆ ತತ್ಸಮಾನವೆಂದು ಕನಿಷ್ಠ ಶೈಕ್ಷಣಿಕ ಅರ್ಹತೆಯಾಗಿ ಪರಿಗಣಿಸುವುದು. ಅಂದ್ರೆ ಈಗ ಕೆಲವೊಂದು ಎಕ್ಸಾಮ್ ಮುಂಚೆ ಹಂಗಿದ್ವಂದ್ರೆ PUC ಸ್ಕೋರ್ ಮೇಲೆ ಸೆಲೆಕ್ಟ್ ಮಾಡ್ಕೋತಾ ಇದ್ರು. ಕೆಲವೊಂದು ಕಾಂಪಿಟೇಟಿವ್ ಎಕ್ಸಾಮ್ ಪ್ಯೂರ್ ಮಾಡಿದ್ರೆ 100 ಮಾರ್ಕ್ಸ್ ಕಾಂಪಿಟೇಟಿವ್ ಎಕ್ಸಾಮ್ ಮಾಡಿದ್ರೆ ಅದ್ರಲ್ಲಿ ಸೆಲೆಕ್ಟ್ ಮಾಡ್ಕೊಂಡ್ರೆ ಕೆಲವೊಂದು ಇಂಚ್ ಏನ್ ಮಾಡ್ತಾ ಇದ್ರು, ಕೆಲವೊಂದಷ್ಟು ಈಗ ನಮ್ದು ವಿಲೇಜ್ ಅಕೌಂಟೆಂಟ್ ಅಂತ ಪೋಸ್ಟ್ ಕರೀತಾ ಇದ್ರು ಈ ಮುಂಚೆ, ಅದನ್ನ PUC ಮಾರ್ಕ್ಸ್ ಮೇಲೆ ತಗೋತಾ ಇದ್ರು. ಸೊ ಅಂತ ಅದಾದ್ಮೇಲೆ ನೀವು ಸ್ಪರ್ಧಾತ್ಮಕ ಪರೀಕ್ಷೆ ಮಾಡ್ತಾ ಇದ್ರೆ ಅಂದ್ರೆ ನೀವು ಸ್ಪರ್ಧಾತ್ಮಕ ಪರೀಕ್ಷೆ ಅಂಕಗಳನ್ನೇ ಪರಿಗಣಿಸಿದ್ರೆ JOC ಯನ್ನು PUC ಎಂದು ಪರಿಗಣಿಸಿ ಅಂತ ಅರ್ಥ. ಏನಪ್ಪ ಅಂದ್ರೆ JOC ಈಸ್ ಈಕ್ವಲ್ ಟು PUC. ಸೊ JOC ಆಗಿರೋರು ನೀವು ಕೂಡ ನೇರವಾಗಿ ಅಪ್ಲೈ ಮಾಡ್ಬೋದು ಪೊಲೀಸ್ ಕಾನ್ಸ್ಟೇಬಲ್ ಸಿವಿಲ್ ಹುದ್ದೆಗೆ. ನೆಕ್ಸ್ಟ್ 2021 ಇನ್ನೂ ಒಂದು ಆರ್ಡರ್ ತರುತ್ತೆ ಸರ್ಕಾರ. ಏನ್ ಹೇಳಪ್ಪ ಅಂದ್ರೆ ನೇರ ನೇಮಕಾತಿ ಅಥವಾ ಅನುಕಂಪದ ಆಧಾರದ ಮೇಲೆ ನೇಮಕಾತಿ ಹೊಂದಲು ಮತ್ತು ಉನ್ನತ ಶಿಕ್ಷಣ ಪಡೆಯಲು ತಾಂತ್ರಿಕ ಶಿಕ್ಷಣ ಇಲಾಖೆಯ 3 ವರ್ಷಗಳ ಡಿಪ್ಲೊಮಾ ಶಿಕ್ಷಣವನ್ನು PUC ಗೆ ತತ್ಸಮಾನ. ಅಂದ್ರೆ ಡೈರೆಕ್ಟ್ ಆಗಿ 3 ಇಯರ್ ಡಿಪ್ಲೊಮಾ ಇಸ್ ಈಕ್ವಲ್ ಟು PUC. ಈ 3 ವರ್ಷ ಡಿಪ್ಲೊಮಾ ಮಾಡಿದ್ರೆ ನೀವು ನೇರವಾಗಿ PUC ಮಾಡಿದ್ರ ಅಂತ ಕನ್ಸಿಡರ್ ಆಗುತ್ತೆ, ನೀವು ಅಪ್ಲೈ ಮಾಡಬಹುದು. ನೆಕ್ಸ್ಟ್ 2015ಕ್ಕಿಂತ ಹಿಂದಿನ ವರ್ಷದಲ್ಲಿ ತಾಂತ್ರಿಕ ಶಿಕ್ಷಣ ಇಲಾಖೆಯ 3 ವರ್ಷಗಳ ಡಿಪ್ಲೊಮಾ ಉತ್ತೀರ್ಣರಾದ ವಿದ್ಯಾರ್ಥಿಗಳು KPSC ಇಂದ ನಡೆಸುವ ಇಲಾಖಾ ಪರೀಕ್ಷೆಯ ಜೊತೆಗೆ ಕನ್ನಡ ಭಾಷಾ ಪರೀಕ್ಷೆಯನ್ನು ತೇರ್ಗಡೆ ಹೊಂದುವುದು. ಅಂದ್ರೆ 2015ಕ್ಕಿಂತ ಮುಂಚೆ ಯಾರು ನೀವು ಡಿಪ್ಲೊಮಾ ಮಾಡಿದ್ರು ನೀವು ಅಪ್ಲೈ ಮಾಡ್ಬೇಕಂದ್ರೆ KPSC ಒಂದು ಕಡ್ಡಾಯ ಕಣ ಅಂತ ಒಂದು ಪರೀಕ್ಷೆ ಮಾಡುತ್ತೆ, ಆಯ್ತಾ. ಅದನ್ನು ನೀವು ಕಡ್ಡಾಯ ಪಾಸ್ ಮಾಡಲೇಬೇಕು. 2015ಕ್ಕಿಂತ ಇತ್ತೀಚೆಗೆ ಯಾರು ನೀವು ಡಿಪ್ಲೊಮಾ ಮಾಡಿದ್ರು ಅವರೇ ಪಾಸ್ ಮಾಡುವಂತ ನೆಸೆಸಿಟಿ ಇರುವುದಿಲ್ಲ. 2015ಕ್ಕಿಂತ ಹಿಂಚೆ ಯಾರು ಮಾಡ್ತಾರೋ ಅವರು ಕಂಪಲ್ಸರಿ ಕಡ್ಡಾಯ ಕಣ ಎಕ್ಸಾಮ್ ಪಾಸ್ ಮಾಡಿರಬೇಕು. ನೆಕ್ಸ್ಟ್ ಇವತ್ತು ಸೂಚನೆ ಕೊಟ್ಟಿರ್ತಾರೆ. ಈ ಸೂಚನೆಯನ್ನು ಸ್ಪಷ್ಟವಾಗಿ ಓದ್ತೀನಿ, ನೀವು ಕೇಳಿ ಅರ್ಥ ಮಾಡ್ಕೊಳ್ಳಿ ನಿಧಾನವಾಗಿ. ಸರ್ಕಾರದ ಅಧಿಸೂಚನಾ ಸಂಖ್ಯೆ ಸಿಬ್ಬಂದಿ ಆಡಳಿತ ಸುಧಾರಣಾ ಇಲಾಖೆ 43/7/2020 ದಿನಾಂಕ 5/3/21 ಕನ್ನಡ ಭಾಷಾ ಪರೀಕ್ಷೆಗಾಗಿ ಸರ್ಕಾರಿ ಅಧಿಸೂಚನಾ ಸಂಖ್ಯೆ ಸಿಬ್ಬಂದಿ ಆಡಳಿತ ಸುಧಾರಣಾ ಆಯೋಗ 1/2/7/2022 ದಿನಾಂಕ 24/3/21 ಅಭ್ಯರ್ಥಿಯು ಕರ್ನಾಟಕ ಪ್ರೌಢ ಶಿಕ್ಷಣ ಮಂಡಳಿಯ ನಡೆಸುವ SSLC ಪರೀಕ್ಷೆಯಲ್ಲಿ ಅಥವಾ ರಾಜ್ಯ ಸರ್ಕಾರ SSLC ಪರೀಕ್ಷೆಯಲ್ಲಿ ಇಂಪಾರ್ಟೆಂಟ್ SSLC ಅಥವಾ ರಾಜ್ಯ ಸರ್ಕಾರದ ಅದಕ್ಕೆ ತತ್ಸಮಾನವೆಂದು ಘೋಷಿಸಿದ ಯಾವುದೇ ಪರೀಕ್ಷೆಯಲ್ಲಿ SSLCಗಿಂತ ಉನ್ನತ ಮಟ್ಟದ ಪರೀಕ್ಷೆಗಳಲ್ಲಿ ಕನ್ನಡ ವಿಷಯವನ್ನು ಪ್ರಥಮ ಅಥವಾ ದ್ವಿತೀಯ, ಇದು ಇಂಪಾರ್ಟೆಂಟು, ಅಭ್ಯಸಿಸಿದರೆ ಮಾತ್ರ ಪ್ರಥಮ ಅಥವಾ ದ್ವಿತೀಯ ಕನ್ನಡ ಮಾಧ್ಯಮದಲ್ಲಿ ಅಧ್ಯಯನ ಮಾಡಿ ಇಂಥ ಪರೀಕ್ಷೆಗಳನ್ನು ಪಾಸ್ ಮಾಡಿದರೆ ಅಥವಾ ಆಯೋಗ ಅಥವಾ ಇನ್ನಿತರ ಯಾವುದೇ ಆಯ್ಕೆ ಪ್ರಾಧಿಕಾರ ಈ ಹಿಂದಕ್ಕೆ ನಡೆಸಿದ ಕನ್ನಡ ಭಾಷಾ ಪರೀಕ್ಷೆಯಲ್ಲಿ ಪಾಸ್ ಆಗಿದ್ದಾರೆ ಅಂತ ಅಭ್ಯರ್ಥಿಗೆ ಕನ್ನಡ ಭಾಷಾ ಪರೀಕ್ಷೆಯಿಂದ ವಿನಾಯಿತಿ ನೀಡತಕ್ಕದ್ದು. ಆಗ್ಲೇ ಹೇಳಿದ್ನಲ್ಲ, ನೀವೇನು ಕಡ್ಡಾಯ ಕನ್ನಡ ಪರೀಕ್ಷೆಗೆ ಪಾಸ್ ಮಾಡ್ಬೇಕಂತ. ಒಂದ್ ವೇಳೆ ನೀವು SSLCಯಲ್ಲಿ ಕನ್ನಡ ಲ್ಯಾಂಗ್ವೇಜ್ ಅನ್ನು ಪ್ರಥಮ ಅಥವಾ ದ್ವಿತೀಯ ಲ್ಯಾಂಗ್ವೇಜ್ ಆಗಿ ನೀವು ಪಾಸ್ ಮಾಡಿದ್ರೆ ನೀವು ಕಡ್ಡಾಯ ಕನ್ನಡ ಬರೆಯೋ ಅವಶ್ಯಕತೆ ಇರುವುದಿಲ್ಲ. ಅಥವಾ ಇನ್ ಕೇಸ್ ನೀವು ತೃತೀಯ ಲ್ಯಾಂಗ್ವೇಜ್ ಆಗಿ ನೀವು ಕಡ್ಡಾಯ ಕನ್ನಡ ಓದಿದ್ದು ಅದಾದ್ಮೇಲೆ KPSC ಅಥವಾ KA ಯಾವ್ದಾದ್ರು ಪರೀಕ್ಷೆ ಮಾಡಿದಾಗ ನೀವು ಕಡ್ಡಾಯ ಕನ್ನಡ ಒಂದು ಸತಿ ಪಾಸ್ ಮಾಡಿದ್ರೆ ನೀವು ಮತ್ತೆ ಪಾಸ್ ಮಾಡೋ ಅವಶ್ಯಕತೆ ಇರುವುದಿಲ್ಲ. ಸೊ ಹಂಗಾಗಿ ನಾನೇನು ಹೇಳ್ತಾ ಇದ್ದೀನಿ ಅಂತಂದ್ರೆ, ನೀವು ಒಂದು ಸತಿ KA ಅಥವಾ KPSC ಮಾಡಿರೋ ಕಡ್ಡಾಯ ಕನ್ನಡ ಪಾಸ್ ಮಾಡಿದ್ರೆ ಮತ್ತೆ ಕಡ್ಡಾಯ ಕನ್ನಡ ಬರೆಯುವ ಅಗತ್ಯ ಇರಲ್ಲ. ಅಥವಾ SSLCಯಲ್ಲಿ ಕನ್ನಡ ಮತ್ತು ದ್ವಿತೀಯ ಭಾಷೆಗೆ ಕನ್ನಡ ಓದಿದ್ದರೆ ನೀವು ಕಡ್ಡಾಯ ಕನ್ನಡ ಪರೀಕ್ಷೆಯನ್ನು ಪಾಸ್ ಮಾಡುವ ಅಗತ್ಯ ಇರುವುದಿಲ್ಲ. ಒಂದು ವೇಳೆ ಅಭ್ಯರ್ಥಿಗಳಲ್ಲಿ ಸರ್ಕಾರಿ ಅಧಿಸೂಚನಾ ಸಂಖ್ಯೆ 1/2/7/2020 ದಿನಾಂಕ 24/3/2025 ಕಡ್ಡಾಯ ಭಾಷಾ ಪರೀಕ್ಷೆಯಲ್ಲಿ ಉತ್ತೀರ್ಣಗೊಳ್ಳದೇ ಇದ್ದಲ್ಲಿ ಸರ್ಕಾರದ ಅಧಿಸೂಚನಾ ಸಂಖ್ಯೆ ಸಿಬ್ಬಂದಿ ಆಡಳಿತ ಸುಧಾರಣಾ ಇಲಾಖೆ 43/7/2020 ದಿನಾಂಕ 5/3/2021 SSLC ಅಂಶದಲ್ಲಿನ ಪ್ರಥಮ ಭಾಷೆ ಕನ್ನಡದನ್ವಯ ಕಡ್ಡಾಯ ಭಾಷೆಯ ಪರೀಕ್ಷೆಯಲ್ಲಿ ಗರಿಷ್ಠ 50 ಅಂಕಗಳನ್ನು ಒಂದು ಪ್ರಶ್ನೆ ಪತ್ರಿಕೆ ಅಭ್ಯರ್ಥಿಯು ಅರ್ಹತೆ ಒಂದು ಕನಿಷ್ಠ 50 ಅಂಕಗಳನ್ನು ಗಳಿಸಬೇಕಾಗುತ್ತದೆ. ಒಂದು ವೇಳೆ ಇಷ್ಟೆಲ್ಲ ಆದ್ರೂ ಕೂಡ ಕಡ್ಡಾಯ ಕನ್ನಡ ನೀವು ಪಾಸ್ ಮಾಡಲೇಬೇಕು ಅಂತ ಅನಿವಾರ್ಯತೆ ನಿಮ್ಮ ಎಲಿಜಿಬಿಲಿಟಿ ಬಂದ್ರೆ, ಅಂದ್ರೆ ಪ್ರಥಮ ಲ್ಯಾಂಗ್ವೇಜ್ ದ್ವಿತೀಯ ಲ್ಯಾಂಗ್ವೇಜ್ ಒಂದಲ್ಲೇ ಈ ಹಿಂದೆ ಪಾಸ್ ಆಗದಲ್ಲೇ ಇದ್ರೆ ಈಗ ಹೊಸದಾಗಿ ಪಾಸ್ ಆಗಬೇಕು ಅಂದ್ರೆ 150 ಅಂಕಗಳಿಗೆ ಒಂದು ಪರೀಕ್ಷೆ ಮಾಡ್ತಾರೆ KE ಅವರು. ಅದರಲ್ಲಿ ನೀವು 1/3 ಅಂದ್ರೆ 50 ಅಂಕಗಳನ್ನು ಕಡ್ಡಾಯ ತೆಗಿಲೇಬೇಕು. ಆ ಕಡ್ಡಾಯ ಕನ್ನಡ ಪರೀಕ್ಷೆಯಲ್ಲಿ ಕನ್ನಡ ಭಾಷೆಗೆ ಸಂಬಂಧಪಟ್ಟಂತೆ ವ್ಯಾಕರಣಗಳು, ಕನ್ನಡ ಸಾಹಿತ್ಯ ಈ ಇತ್ಯಾದಿ ಅಂಶಗಳನ್ನು ಕೇಳಲಾಗುತ್ತದೆ. ಸೊ ಅದು ನಿಮಗೆ ಇನ್ನೊಂದು ವಿಡಿಯೋ ಮಾಡಿ ಕಡ್ಡಾಯ ಕನ್ನಡ ಪರೀಕ್ಷೆ ಸಂಬಂಧಪಟ್ಟಂಗೆ ನಾನು ಬೇಕಾದ್ರೆ ಹೇಳ್ತೀನಿ. ಸೊ ಅದರಲ್ಲಿ ಈ ಥರ ನೀವು 150ಕ್ಕೆ 50 ಅಂಕ ಕಡ್ಡಾಯ ತೆಗಿಲೇಬೇಕು. ಆ 50 ಅಂಕಗಳನ್ನು ಕಡ್ಡಾಯ ತೆಗೆದ್ರೆ ನಿಮ್ಮ ಮುಂದಿನ GK ಪೇಪರ್ ಅಂತ ಅದು ವ್ಯಾಲ್ಯೂಷನ್ ಆಗುತ್ತೆ. ಒಂದು ವೇಳೆ ನೀವು ಕಡ್ಡಾಯ ಕನ್ನಡ ಪರೀಕ್ಷೆಯಲ್ಲಿ 50 ಅಂಕಕ್ಕಿಂತ ಕಡಿಮೆ ಅಂಕಗಳು ತೆಗೆದ್ರೆ ನೀವು ಮುಂದಿನ GK ಅಂಕ ನೀವು ಎಷ್ಟೇ ಸ್ಕೋರ್ ತೆಗೆದ್ರು ನಿಮ್ಮನ್ನು ಸೆಲೆಕ್ಟ್ ಮಾಡೋಕ್ಕೆ ಚಾನ್ಸ್ ಇರಲ್ಲ. ಸೊ ಅದೇ ಹೇಳಿ ನೋಡಿ, ಮೇಲ್ಕಂಡ ಹುದ್ದೆಗೆ ನಿಗದಿಪಡಿಸಿದ ವಿದ್ಯಾರ್ಥಿ ಹೊರತುಪಡಿಸಿ ಇತರ ವಿದ್ಯಾರ್ಥಿನ ಅರ್ಜಿ ಸಲ್ಲಿಸಿ ಮುಂದಿನ ಪ್ರಕ್ರಿಯೆಯಲ್ಲಿ ಅನುಸರಿಸಿಕೊಂಡಲ್ಲಿ ಪರೀಕ್ಷಾ ಪ್ರಾಧಿಕಾರ ಜವಾಬ್ದಾರಗಲ್ಲ. ಕೆಲವೊಬ್ರು ಹೇಳ್ತಾರೆ ಪ್ಯಾರಾಮೆಡಿಕಲ್ ಸರ್ ಜಸ್ಟ್ ITI ಮಾಡಿದ್ರೆ ಅಷ್ಟೇ ಸರ್, ಮತ್ತೆ ಭಾಷಾ ಕೋರ್ಸ್ ಪಾಸ್ ಮಾಡಲ್ಲ, ಜಸ್ಟ್ ITI ಮಾಡಿದ್ರೆ ಪಾಸ್ ಅಪ್ಲೈ ಮಾಡ್ಬೋದು ಅಂತ ಕೇಳ್ತಾರೆ. ನೀವು ಅಪ್ಲೈ ಮಾಡಿ ಅಪ್ಲಿಕೇಶನ್ ತಗೊಂಡ್ರು ನೀವು ಎಕ್ಸಾಮ್ ಪಾಸ್ ಆದ್ರೂ ನಿಮ್ಮನ್ನ ಕೆಲಸಕ್ಕೆ ಕನ್ಸಿಡರ್ ಮಾಡಲ್ಲ. ಸೊ ಹಂಗಾಗಿ ಎಲ್ಲೇನು ವಿದ್ಯಾರ್ಹತೆ ಇದೆಯೋ ಇನ್ನೊಂದ್ಸತಿ ಗಮನವಿಟ್ಟು ನೋಡಿ, ಇದ್ದರೆ ಮಾತ್ರ ಅಪ್ಲೈ ಮಾಡಿ, ಇಲ್ಲ ಅಂತಂದ್ರೆ ಪ್ರಾಬ್ಲಮ್ಗೆ ತೊಂದರೆ ಆಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನೆಕ್ಸ್ಟ್ ಇನ್ನೇನು ಹೇಳ್ಬೇಕಂತಂದ್ರೆ, ಈಗ ವಯೋಮಿತಿ ಇದೊಂದು ಇಂಪಾರ್ಟೆಂಟು. ಏಕೆಂದರೆ ಈಗ 5 ವರ್ಷ ರಿಲ್ಯಾಕ್ಸೇಷನ್ ಮಾಡಿದ್ರೆ ಅಂತ ನೀವು ಕೇಳ್ತಾ ಇರ್ತೀರ. 5 ವರ್ಷ ಹೆಂಗೆ ರಿಲ್ಯಾಕ್ಸೇಷನ್ ಮಾಡಿದ್ರೆ ಅಂತ ಇದರಲ್ಲಿ ಸ್ಪಷ್ಟವಾಗಿ ಹೇಳ್ತೀನಿ. ಇದು ಕನಿಷ್ಠ ವಯೋಮಿತಿ ಏನಪ್ಪ ಅಂದ್ರೆ ಅರ್ಜಿ ಸಲ್ಲಿಸಿದ ಕೊನೆಯ ದಿನಾಂಕ ಎಷ್ಟು ಕೊಟ್ಟಿದ್ದಲ್ಲ ಅರ್ಜಿ ಕೊನೆಯ ದಿನಾಂಕ ಈ ಡೇಟ್ಗೆ
ಜುಲೈ 3ನೇ ತಾರೀಕು ಈ ಡೇಟ್ಗೆ ಕನಿಷ್ಠ 18 ವರ್ಷ ಇರಬೇಕು. ಅಪ್ಲೈ ಮಾಡೋ ವ್ಯಕ್ತಿಗೆ 18 ವರ್ಷ ಕಂಪ್ಲೀಟ್ ಮಾಡಿರಬೇಕು. ಯೂಶಲಿ PUC ಆಗಿರ್ತಾರೆ, 18 ವರ್ಷ ಕಂಪ್ಲೀಟ್ ಮಾಡಿರ್ತಾರೆ. ಆಯ್ತು, ಮೇನ್ ಬೇಕಾಗಿರೋದು ಗರಿಷ್ಠ. ಇತ್ತೀಚೆಗೆ 2026 ಜನವರಿ 2021 ಅಂದರೆ 2-3 ವರ್ಷದಿಂದ ಯಾವುದು ನೋಟಿಫಿಕೇಶನ್ ಆಗಿಲ್ಲ ಅಂತ ಗಮನದಲ್ಲಿ ಇಟ್ಕೊಂಡಂತ ಸರ್ಕಾರ ಒಂದು ಬಾರಿಗೆ ಅನ್ವಯವಾಗುವಂತೆ ಗರಿಷ್ಠ ವಯೋಮಿತಿಯನ್ನು 5 ವರ್ಷ ಸಡಿಲಿಕೆ ಮಾಡಿತು. ಇದು ಇಂಪಾರ್ಟೆಂಟ್. ಒಂದು ಬಾರಿಗೆ ಅನ್ವಯವಾಗುವಂತೆ ಗರಿಷ್ಠ ವಯೋಮಿತಿಯಲ್ಲಿ 5 ವರ್ಷ ಸಡಿಲಿಕೆಯನ್ನು ನೀಡಲಾಗಿದೆ. ಅದರ ಅರ್ಥ ಈ PC ನೋಟಿಫಿಕೇಶನ್ಗೆ ಒಂದ್ಸತಿ, ಈಗ ನೆಕ್ಸ್ಟ್ ಇನ್ನೊಂದು PC ನೋಟಿಫಿಕೇಶನ್ ಮಾಡಿದ್ರೆ ಅದಕ್ಕೆ 5 ವರ್ಷ ರಿಲ್ಯಾಕ್ಸೇಷನ್ ಕೊಡಲ್ಲ. ಇದನ್ನ ನೀವು ಉಪಯೋಗ ಪಡ್ಕೋಬೇಕು. ಯಾರು ಏಜ್ ರಿಲ್ಯಾಕ್ಸೇಷನ್ ಬೇಕು ಅಂತ ಕೇಳ್ತಿದ್ರೆ ಅವರು ಒಂದು ಬಾರಿಗೆ ಅನ್ವಯ ಆಗುವಂತೆ ಮಾತ್ರ ಅವರು ಮಾಡಿದ್ದಾರೆ. ಅದರಲ್ಲಿ GM ಕ್ಯಾಂಡಿಡೇಟ್ ಅಂತ ಏನ್ ಕರಿತೀವಿ, ಈ GM ಕ್ಯಾಂಡಿಡೇಟ್ ಅವ್ರಿಗೆ 33 ವರ್ಷ ಗರಿಷ್ಠ ಇರುತ್ತೆ. ಅಂದ್ರೆ ಅದು ಅಪ್ಲಿಕೇಶನ್ ಹಾಕೋ ಕೊನೆಯ ದಿನದೊಳಗೆ ಇರಬೇಕು, ಅಂದ್ರೆ ಜುಲೈ 3ನೇ ತಾರೀಕು. ನೆಕ್ಸ್ಟ್ SC ST ಪ್ರವರ್ಗ 1, 2A, 2B, 3A, 3B ಅಭ್ಯರ್ಥಿಗಳಿಗೆ 35 ವರ್ಷ ತನಕ ಎಲಿಜಿಬಲ್ ಇರ್ತಾರೆ ನೀವು. ಅದು ಬಿಟ್ಟರೆ ಇದು ಇಂಪಾರ್ಟೆಂಟ್ ಏನಪ್ಪ ಅಂದ್ರೆ ಅರಣ್ಯ ಪ್ರದೇಶಗಳಲ್ಲಿ ವಾಸಿಸುವ ಬುಡಕಟ್ಟು ಜನಾಂಗ, ಈ ಕರ್ನಾಟಕದಲ್ಲಿ ಬುಡಕಟ್ಟು ಜನಾಂಗ, ಶೆಡ್ಯೂಲ್ ಟ್ರೈಬ್ಸ್ ಅಂತ ಕೆಲವೊಂದು ಈ ಇದರಲ್ಲಿ ಇರ್ತಾರೆ, ಕಾಡುಗಳು ವಾಸ ಮಾಡುತ್ತೆ. ಅವ್ರೇನಾದ್ರು ಅಪ್ಲೈ ಮಾಡ್ತೀವಿ ಅಂದ್ರೆ ಅವ್ರಿಗೆ 38 ವರ್ಷ ತನಕ ವಿನಾಯಿತಿ ಇದೆ. ಮತ್ತು ಇನ್ನೊಂದು ಸೇವಾನಿರತ ಪುರುಷ ಮತ್ತು ಮಹಿಳೆ, ಇದು ಇಂಪಾರ್ಟೆಂಟ್. ಇನ್ ಸರ್ವಿಸ್ ನಾನಾಗಲೇ ಹೇಳಿದ್ನಲ್ಲ, ಇನ್ ಸರ್ವಿಸ್ ಅಂದ್ರೆ ಏನು ಅಂದ್ರೆ ಇಲ್ಲೇ ನೋಡಿ, ಅಭ್ಯರ್ಥಿಗಳು ಕರ್ನಾಟಕ ಪೊಲೀಸ್ ಇಲಾಖೆಯಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ವೃಂದದ CAR, DAR, KSRP, IRB, KSISF ಹುದ್ದೆಯಲ್ಲಿ 5 ವರ್ಷಗಳ ಸೇವೆಯನ್ನು ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕಕ್ಕೆ ಪೂರೈಸಿರಬೇಕು. ಹಾಗಾದ್ರೆ ನೀವು ಸಿವಿಲ್ ಕಾನ್ಸ್ಟೇಬಲ್ ಅಲ್ಲದೆ ಈಗ ಸಿವಿಲ್ ಕಾನ್ಸ್ಟೇಬಲ್ ಆಗ್ತಾ ಇದ್ರೆ ಅಂದ್ರೆ ಹಿಂದೆ CAR, DAR, KSRP, IRB, KSISF ಹುದ್ದೆಯಲ್ಲಿ 5 ವರ್ಷ ನೀವು ಸೇವೆ ಸಲ್ಲಿಸಿದ್ರೆ ನೀವು ಇನ್ ಸರ್ವಿಸ್ ಅಂತ ಕರಿತೀವಿ. ಅಂತರ್ಗೆ ಏಜ್ ರಿಲ್ಯಾಕ್ಸೇಷನ್ ಯಾವ ತರ ಇರುತ್ತೆ, ಅದರಲ್ಲಿ ಬರುವ GM ಕ್ಯಾಂಡಿಡೇಟ್ಗಳಿಗೆ 38 ವರ್ಷವರೆಗೂ ಏಜ್ ರಿಲ್ಯಾಕ್ಸೇಷನ್ ಇದ್ದು, ಅಲ್ಲಿ ಬರುವಂತ SC ST ಪ್ರವರ್ಗ 1, ಪ್ರವರ್ಗ 2B, ಪ್ರವರ್ಗ 2B, 2A, 3A, 3B ಅವರಿಗೆ 40 ವರ್ಷದವರೆಗೂ ಏಜ್ ರಿಲ್ಯಾಕ್ಸೇಷನ್ ಇದೆ. ಓಕೆನಾ? ಆಯ್ತು, ಇನ್ನೂ ಒಂದ್ಸತಿ ಬೇಕಾದ್ರೆ ನೀವು ನಿಧಾನವಾಗಿ ಅರ್ಥ ಮಾಡ್ಕೊಂಡು ಅಪ್ಲೈ ಮಾಡ್ಬೇಕಾದ್ರೆ ನೀಟಾಗಿ ಅಪ್ಲೈ ಮಾಡಿ. ನೆಕ್ಸ್ಟ್ ಇದು ಇನ್ ಸರ್ವಿಸ್ ಅವ್ರಿಗೆ ಏನು ಹೇಳ್ತಾ ಇದ್ದಾರೆ ಅಂದರೆ, ಕಾಯಂ ಪೂರ್ವ ಅವಧಿಯಲ್ಲಿ ತೃಪ್ತಿಕರ ಪೂರೈಸಿದ ಮತ್ತು ಅರ್ಜಿ ಹಾಕುವ ಸಮಯದಲ್ಲಿ ಇಲಾಖೆ ಯಾವುದೇ ವಿಚಾರಣೆ ಇರಬಾರ್ದು. ಅಂದರೆ ಯಾವುದೇ ರೀತಿಯಂತಾದಂಥ ಅವ್ರ ಮೇಲೆ ಆರೋಪ ಅಪರಾಧನೇ ಇರಬಾರ್ದು, ಅವ್ರು ಸೇವೆ ಸಲ್ಲಿಸ್ತಾ ಇರ್ಬೇಕು ಅನ್ನೋದು ಹೇಳ್ತಿದ್ದೀನಿ. ಇನ್ನು ಮಾಜಿ ಸೈನಿಕರಿಗೆ ಸಂಬಂಧಪಟ್ಟಂಗೆ ಎಕ್ಸ್ ಸರ್ವೀಸ್ ಅಂತ ಕರಿತೀವಿ. ಈ ಮಾಜಿ ಸೈನಿಕರಿಗೆ ಸಂಬಂಧಪಟ್ಟಂಗೆ ಏನು ಹೇಳ್ತಿದ್ದಾರಪ್ಪ ಅಂದರೆ, ಮಾಜಿ ಸೈನಿಕರ ಅಭ್ಯರ್ಥಿಯು ಸೈನ್ಯ ಯೋಜನೆ ಸೇವೆಯಿಂದ ತೆಗೆದುಹಾಕಿದ ಹಾಗೂ ಸೇವಾನಿವೃತ್ತಿ ಹೊಂದಿದ ಕಾರಣ ಬಿಡುಗಡೆಯಾದ ಮಾಜಿ ಯೋಧರಾಗಿದ್ದಲ್ಲಿ ಅವರು ಸೇವೆ ಸಲ್ಲಿಸಿದ ಅವಧಿ ಜೊತೆಗೆ ಹೆಚ್ಚುವರಿ 3 ವರ್ಷಗಳ ರಿಯಾಯಿತಿಯನ್ನು ನೀಡಲಾಗುವುದು. ಅಂದ್ರೆ ಎಕ್ಸಾಂಪಲ್ ಏನು ಹೇಳ್ತೀನಿ ಅಂತಂದ್ರೆ, ಎಕ್ಸಾಂಪಲ್ ಯಾರೊಬ್ರು 20 ವರ್ಷಕ್ಕೆ ಆರ್ಮಿ ಸೇರಿ ಒಂದು 15 ವರ್ಷ ಸೇವೆ ಸಲ್ಲಿಸಿರ್ತಾರೆ, ಆಯ್ತಾ? ಅಂದ್ರೆ ಅವ್ರಿಗೆ ಎಷ್ಟು ವರ್ಷ ಆಯಿತು? 35 ವರ್ಷ. ಇದ್ರ ಜೊತೆಗೆ ಅವ್ರು ಎಷ್ಟು ವರ್ಷ ಸೇವೆ ಸಲ್ಲಿಸಿದ 15 ವರ್ಷ, ಇದು 15 ಆ್ಯಡ್ ಮಾಡ್ತಾರೆ, 40 50 ಇಷ್ಟೇ ಬರ್ತಲ್ಲ. ಇಷ್ಟು ಏಜ್ವರೆಗೂ ಅವ್ರಿಗೆ ಅಪ್ಲೈ ಮಾಡೋಕ್ಕೆ ಅವ್ರಿಗೂ ಅವಕಾಶ ಇರುತ್ತೆ. ಅದೇ ಇದು ತುಂಬ ಕಡಿಮೆ ಈ ಥರ ಆಗೋದು, ಬಟ್ ಅವ್ರಿಗೆ ಕೊಡೋಷ್ಟು ಫೆಸಿಲಿಟಿ ಇಲ್ಲಿ ಕೊಡಲೇಬೇಕಾಗುತ್ತೆ. ಓಕೆ, ಅದು ನಿಮಗೆ ಜಾಸ್ತಿ ಅಪ್ಲೈ ಆಗಲ್ಲ ಅನ್ಸುತ್ತೆ, ನೋಡ್ಕೊಳ್ಳಿ. ಮತ್ತು ಅರ್ಜಿ ಸಲ್ಲಿಸುವ ವಿಧಾನ, ಅದು KE ಅವರು ಒಂದು ವೆಬ್ಸೈಟಲ್ಲಿ ಒಂದು ಲಿಂಕ್ ಬಿಟ್ಟಿರ್ತಾರೆ. ಆ ಲಿಂಕ್ನ ಬೇಕಾದ್ರೆ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಆ ಲಿಂಕ್ನ ನೀವು ಕ್ಲಿಕ್ ಮಾಡಿದ್ರೆ ಡೈರೆಕ್ಟ್ ಅರ್ಜಿ ಸಲ್ಲಿಸೋದಕ್ಕೆ ಕರ್ಕೊಂಡು ಹೋಗುತ್ತೆ. ಅಲ್ಲಿ ಅರ್ಜಿ ಸಲ್ಲಿಸಬೇಕಾದ್ರೆ ಏನೇನು ಇಸ್ಬೇಕಂತ ಅದೇ ಆರ್ಡರ್ ವೈಸ್ ತೋರಿಸುತ್ತೆ, ಅದನ್ನ ನೋಡ್ಕೊಂಡು ನೀಟಾಗಿ ನೀವು ಅಪ್ಲೈ ಮಾಡ್ಬೋದು. ದಿನಾಂಕ ಬರೋದೇ 8ನೇ ತಾರೀಕು ಆಗಿದೆ. 8ನೇ ತಾರೀಕು ಜೂನ್ ಸ್ಟಾರ್ಟ್ ಆಗಿದೆ, 3ಕ್ಕೆ ಮುಗೀತದೆ. ಮತ್ತು ಜುಲೈ 3ಕ್ಕೆ ಎಂಡ್ ಆದರೆ ಜುಲೈ 4ನೇ ತಾರೀಕು ಫೀಸ್ ಪೇಮೆಂಟ್ ಲಾಸ್ಟ್ ಇರುತ್ತೆ. ಸೊ ಫೀಸ್ ಪೇಮೆಂಟ್ ಒಂದಿನ ಎಕ್ಸ್ಟ್ರಾ ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ನೀವು ನಿಧಾನ ಮಾಡ್ಕೋಬೇಡಿ. ಸುಮಾರು ಈಗ 2-3 ವರ್ಷದಿಂದ ಯಾವುದೇ ನೋಟಿಫಿಕೇಶನ್ ಇಲ್ಲ ಅಂತ ಹೇಳಿ ತುಂಬ ಅಪ್ಲಿಕೇಶನ್ ಬಿಡೋ ಸಾಧ್ಯತೆ ಇದೆ. 5-6 ಲಕ್ಷ ಅಪ್ಲಿಕೇಶನ್ ಬಿದ್ರು ಬೀಳ್ಬೋದು, ಹೇಳಕ್ಕಾಗಲ್ಲ. ಸೊ ಹಂಗಾಗಿ ನೀವು ಆದಷ್ಟು ಬೇಗ ಅಪ್ಲೈ ಮಾಡಿ, ಯಾಕಂದರೆ ಸರ್ವರ್ ಬಿಸಿ ಬರ್ಬೋದು ಕೊನೆಗೆ. ಸೊ ಆದಷ್ಟು ಬೇಗ ನೀವು ಅಪ್ಲೈ ಮಾಡಿದ್ರೆ ತುಂಬ ಒಳ್ಳೆಯದು. ನೆಕ್ಸ್ಟ್, ಅಭ್ಯರ್ಥಿಯು ಆನ್ಲೈನ್ ಮುಖಾಂತರ ಭರ್ತಿ ಮಾಡುವ ಮೊದಲ ಅರ್ಹತೆ ಸಂಬಂಧಿಸಿದ ಎಲ್ಲಾ ಸೂಚನೆಗಳನ್ನು ಓದಿಕೊಳ್ಳತಕ್ಕದ್ದು ಹಾಗೂ ನೀಡುವ ಸೂಚನೆಗಳನ್ನು ಅರ್ಜಿಯಲ್ಲಿ ಭರ್ತಿ ಮಾಡತಕ್ಕದ್ದು. ತಪ್ಪು ಅಥವಾ ಸುಳ್ಳು ಮಾಹಿತಿ ನೀಡಿ ಅರ್ಜಿ ಸಲ್ಲಿಸಿದರೆ ಯಾವುದೇ ಸಮಯದಲ್ಲಾದರೂ ಯಾವುದೇ ಸೂಚನೆ ನೀಡದೆ ಅಭ್ಯರ್ಥಿತನವನ್ನು ರದ್ದುಗೊಳಿಸಲಾಗದು. ನಿಯಮಾನುಸಾರ ಅಂತರ ವಿರುದ್ಧ ಸರ್ಕಾರವು ಪ್ರಾಧಿಕಾರ, ಪೊಲೀಸ್ ಇಲಾಖೆ ಕಾನೂನನ್ನು ಸೂಕ್ತ ಕ್ರಮ ಕೈಗೊಳ್ಳುವುದು. ನಾನು ಹೇಳಿದ ಮೇಲೆ ಎಜುಕೇಶನ್ ಸಂಬಂಧಪಟ್ಟ ಮಾಹಿತಿ ಆಗಿರ್ಬೋದು, ನಿಮ್ಮ ಏಜ್ ಸಂಬಂಧಪಟ್ಟ ಮಾಹಿತಿ ಆಗಿರ್ಬೋದು, ಕ್ಯಾಟ್ ಸಂಬಂಧಪಟ್ಟ ಮಾಹಿತಿ ಆಗಿರ್ಬೋದು, ಇವನ್ನೆಲ್ಲ ನೀವೇನಾದ್ರು ತಪ್ಪು ಅಪ್ಲಿಕೇಶನ್ ಹಾಕಿ ನೀವೇನಾದ್ರು ಸೆಲೆಕ್ಟ್ ಆದ್ರೆ ಅಂತ ಇಟ್ಕೊಳ್ಳಿ, ಅವಾಗ ಏನಾದ್ರು ಅವ್ರಿಗೆ ಗೊತ್ತಾದ್ರೆ ನಿಮ್ಮ ಕಾನೂನು ಕ್ರಮ ಕೈಗೊಳ್ಳುವುದು. ಸೊ ಅದಕ್ಕೆ ಜೆನ್ಯೂನಿಟಿಯಾಗಿ ಒಂದಿನ ಲೇಟ್ ಆದ್ರೂ ಪರವಾಗಿಲ್ಲ, ಸ್ವಲ್ಪ ನಿಧಾನ ಆದ್ರೂ ಪರವಾಗಿಲ್ಲ, ನೀಟಾಗಿ ಯೋಚನೆ ಮಾಡಿ ಇನ್ನೊಂದ್ಸತಿ ಮತ್ತೆ ಕ್ರಾಸ್ ವೆರಿಫೈ ಮಾಡಿ, ಏಜು, ಡೇಟು, ನಿಮ್ದು ಎಜುಕೇಶನ್ ಕ್ವಾಲಿಫಿಕೇಶನ್ ಇದೆ, ಕ್ಯಾಸ್ಟ್ ಇವನ್ನೆಲ್ಲ ನೋಡ್ಕೊಂಡು ಅಪ್ಲೈ ಮಾಡಿ. ಇದು ನೀವು ಸೆಲೆಕ್ಟ್ ಆದಮೇಲೆ ಬೇಕಾದಂಥ ಮಾಹಿತಿ. ಅಂದರೆ ಇಷ್ಟು ವೇತನ ಶ್ರೇಣಿಯಲ್ಲಿ ಕೊಡ್ತಾರೆ, ಇಷ್ಟು ವೇತನ ಶ್ರೇಣಿ ಸ್ಯಾಲರಿ ಕೊಡ್ತಾರೆ. ಅಂದರೆ ಇದೆಲ್ಲ ಇದು ಇನ್ಕ್ರಿಮೆಂಟ್. ಮೊದಲನೇ ವರ್ಷ 37,500 ಇರುತ್ತೆ, ನೆಕ್ಸ್ಟ್ ವರ್ಷ ಅದಕ್ಕೆ 900 ಇನ್ಕ್ರಿಮೆಂಟ್ ಆಗುತ್ತೆ. ಅದ್ರ ಜೊತೆ TA, DA, HR ಅವೆಲ್ಲ ಆ್ಯಡ್ ಆಗ್ತವೆ. ಅದು ಇನ್ನೊಂದು ವಿಡಿಯೋದಲ್ಲಿ ನಾನು ಅದ್ರದ್ದು ಹೇಳ್ತೀನಿ. ಅಂದರೆ ಎಕ್ಸಾಮ್ ಪಾಸ್ ಆಗಿ ನೀವು ಆಗಬೇಕು. ಈಗ ಬೇಕಾದ್ರೆ ನಿಮಗೆ ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಏನೇನು ಪ್ರಾಬ್ಲಮ್ ಆಗ್ಬೋದು ಅದನ್ನ ಅಷ್ಟೇ ಹೇಳೋದ್ರಿಂದ ಇದನ್ನು ಸ್ಕಿಪ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಇಲ್ಲಿ ಶುಲ್ಕ, ಫೀಸು ಯೂಶಲಿ ಈ ಮುಂಚೆ ಎಲ್ಲ KSP ಅವ್ರು ಎಕ್ಸಾಮ್ ಮಾಡ್ತಾರೆ, ಅಲ್ಲಿ ಫೀಸ್ ಜಾಸ್ತಿ ಇರ್ತಿರ್ಲಿಲ್ಲ. ಆದರೆ ಈ KE ಅವ್ರು ಮಾಡ್ತಾ ಇರೋದ್ರಿಂದ ಪ್ರವರ್ಗ 2A, 2B, 3A, 3B ಮತ್ತು GM ಕ್ಯಾಂಡಿಡೇಟ್ ಇವ್ರಿಗೆಲ್ಲ ಏನಾದ್ರೆ 750 ರೂಪಾಯಿ. ಇದು ಮೆನ್ನ ವುಮೆನ್ ಎರಡು ಬೋತ್, ಮೆನ್ನು ಮತ್ತು ವುಮೆನ್ ಕಮ್ಮಿ ಏನಾದ್ರು ಇದೆಯಾ ಅಂತ ಕೇಳ್ಕೊಬೇಡಿ, ಎರಡು ಕೂಡ ಸೇಮ್ ಇದೆ. ನೀವು 750 ಕಟ್ಟಬೇಕು. ಇನ್ನು SC ST ಪ್ರವರ್ಗವನ್ನು ಮತ್ತು ಸೈನಿಕರಿಗೆ ಮತ್ತು ತೃತೀಯ ಲಿಂಗಿಗಳಿಗೆ 500 ರೂಪಾಯಿ ಫೀಸ್ ಇಟ್ಟಿರ್ತಾರೆ. ಇವರು ಕಡ್ಡಾಯವಾಗಿ ನೀವು ಪೇ ಮಾಡಲೇಬೇಕು. ಒಂದು ವೇಳೆ ನೀವು ಅಪ್ಲಿಕೇಶನ್ ಹಾಕಿ ಫೀಸ್ ಪೇ ಮಾಡಲಿಲ್ಲ, ನಿಮ್ಮ ಅಪ್ಲಿಕೇಶನ್ ವ್ಯಾಲಿಡ್ ಆಗಲ್ಲ. ಕಡ್ಡಾಯವಾಗಿ ನೀವು ಅಪ್ಲಿಕೇಶನ್ ದಿಂದರೆ ಸಾಧ್ಯವಾದರೆ ಅವತ್ತೇ ಫೀಸ್ ಪೇ ಮಾಡಿ. ನೆಕ್ಸ್ಟ್ ಲಿಖಿತ ಪರೀಕ್ಷೆಗೆ ಏನಂತ ಮಾಹಿತಿ ಕೊಡುತ್ತೆ ನೋಡೋಣ. ಅಂದರೆ
ಆಫ್ಲೈನ್ OMR ಅಂದರೆ ನಿಮಗೆ ಆಲ್ ಟಿಕೆಟ್ ಬಿಡ್ತಾರೆ. ಆಲ್ ಟಿಕೆಟ್ ಯಾವುದೋ ಒಂದು ಕಾಲೇಜ್ ಇರುತ್ತೆ ನಿಮ್ಮ ಡಿಸ್ಟಿಕಲ್ಲಿ, ಆ ಡಿಸ್ಟಿಕಲ್ಲಿ ಎಕ್ಸಾಮ್ ಬರಬೇಕು. OMR ಅಂತ ಕೊಡ್ತಾರೆ. ಅದು 100 ಕ್ವಶನ್ ಇರುತ್ತೆ. OMR 100 ಇರುತ್ತೆ. ಅದನ್ನ ನೀವು ಅಟೆಂಡ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಲಿಖಿತ ಪರೀಕ್ಷೆ ರಾಜ್ಯದ ಆಯ್ದ ಕೇಂದ್ರಗಳಲ್ಲಿ ನಡೆಸಲಾಗುವುದು. ಅಂದರೆ ಎಲ್ಲ ಡಿಸ್ಟಿಕಲ್ಲಿ ಮಾಡ್ತಾರೆ ಆಲ್ಮೋಸ್ಟ್ ಆಲ್. ನೀವು ಅಪ್ಲೈ ಮಾಡಿ, ನೀವು ಆ ಡಿಸ್ಟಿಕ್ ಅಪ್ಲೈ ಮಾಡ್ತಾರೆ ಆಲ್ಮೋಸ್ಟ್ ಆ ಡಿಸ್ಟಿಕ್ ಸಿಗ್ಬೋದು, ಅಥವಾ ನಾವು ನೇಟಿವ್ ಡಿಸ್ಟಿಕ್ ಸಿಗ್ಬೋದು. ಎಕ್ಸಾಂಪಲ್ಗೆ ನಾನು ತುಮಕೂರು ನೇಟಿವ್ ಡಿಸ್ಟಿಕ್ ಆದರೆ ನಾನು ಬೆಂಗಳೂರಿಗೆ ಅಪ್ಲೈ ಮಾಡ್ತೀನಿ ಅಂತ ಇಟ್ಕೊಳ್ಳಿ. ಸೊ ಅವಾಗ ನನಗೆ ಬೆಂಗಳೂರೇ ಎಕ್ಸಾಮ್ ಸೆಂಟರ್ ಕೊಡ್ತಾರೆ ಅಂತ ಹೇಳಲ್ಲ, ತುಮಕೂರನ್ನ ಕೊಡ್ಬೋದು ನಮ್ಮದು ನೇಟಿವ್, ಅಥವಾ ಬೆಂಗಳೂರು ಕೊಡೋದು, ಅಥವಾ ಇನ್ನೂ ಅಪ್ಲಿಕೇಶನ್ ಏನಾದರೂ ಜಾಸ್ತಿ ಆದರೆ ಪಕ್ಕದ ಡಿಸ್ಟಿಕ್ನು ಕೂಡ ಕೊಡ್ಬೋದು. ಸೊ ಅದು ಅವ್ರ ಡಿಸ್ಕ್ರಿಪ್ಷನ್, KE ಅವ್ರು ಎಕ್ಸಾಮ್ ಮಾಡುವಂಥ ಡಿಸ್ಕ್ರಿಪ್ಷನ್. ಮತ್ತು ಎಕ್ಸಾಮ್ಗೆ ಹೋಗ್ಬೇಕಾದ್ರೆ ಯಾವ್ದಾದ್ರು ಒಂದು ಒರಿಜಿನಲ್ ID ಕಾರ್ಡ್ ತಗೊಂಡು ಹೋಗಬೇಕು. ಅದು ಪಾನ್ ಕಾರ್ಡ್ ಆಗಿರಲಿ, ಲೈಸೆನ್ಸ್ ಆಗಿರಲಿ, ಆಧಾರ್ ಕಾರ್ಡ್ ಆಗಲಿ, ಪಾಸ್ಪೋರ್ಟ್, ವೋಟರ್ ID ಯಾವುದಾದ್ರೂ ಆಯಿತು, ಅದು ತಗೊಂಡು ನಡೀತದೆ. ಪರೀಕ್ಷಾ ಕೇಂದ್ರಕ್ಕೆ ಯಾವುದೇ ಕಾರಣಕ್ಕೂ ಬದಲಾವಣೆ ಮಾಡಲು ಅವಕಾಶ ಇಲ್ಲ. ಒಂದು ಮೊದಲನೇ ಸತಿ ಆಲ್ ಟಿಕೆಟ್ ಬಿಟ್ಟು ನಿಮ್ದು ಎಕ್ಸಾಮ್ ಸೆಂಟ್ರು ಎಲ್ಲರೂ ಹಾಕಿದ್ರು ಅಂತ ನೀವು ಸರ್ ನಮ್ಮದು ಬೇರೆ ಕಡೆ ಬೇಕು ಅಂತ ಕೇಳಂಗಿಲ್ಲ. ಅದಾದ್ಮೇಲೆ ಫೈನಲ್ ನೀವು ಅಲ್ಲೇ ಸೆಂಟ್ರಿಗೆ ಎಕ್ಸಾಮ್ ಬರೀಬೇಕು. ಇನ್ನು ಎಕ್ಸಾಮ್ ಯಾವ ಮಾದರಿಲಿ ಇರುತ್ತೆ ಅಂದರೆ, ಒಂದು 100 ಕ್ವಶನ್ ಅನ್ನು ಒಳಗೊಂಡಿರುತ್ತೆ ಆ ಪೇಪರು. 100 ಕ್ವಶನ್ 100 ಅಂಕಗಳು, ಅಂದರೆ 1 ಮಾರ್ಕ್ಸು 1 ಕ್ವಶನ್ ಅಂತ ಅರ್ಥ. ಟೈಮ್ ಬಂದ್ಬಿಟ್ಟು 90 ನಿಮಿಷ, 1.5 ಗಂಟೆ 90 ನಿಮಿಷ ಅಂತೇಳಿ ನೀವು ಆ 90 ನಿಮಿಷದಲ್ಲಿ 100 ಕ್ವಶನ್ ಅಟೆಂಡ್ ಮಾಡಬೇಕು. ಆ ಕ್ವಶನ್ ಪೇಪರ್ ಏನಿರುತ್ತೆ ಅಂದರೆ ಸಾಮಾನ್ಯ ಜ್ಞಾನ, ವಿಜ್ಞಾನ ಅಂದರೆ ಸೈನ್ಸ್ ಇರುತ್ತೆ, ಜಿಯೋಗ್ರಫಿ ಭೂಗೋಳ ಇರುತ್ತೆ, ಇತಿಹಾಸ ಹಿಸ್ಟ್ರಿ ಇರುತ್ತೆ, ಸಂವಿಧಾನ ಕಾನ್ಸ್ಟಿಟ್ಯೂಷನ್ ಇರುತ್ತೆ, ರಾಷ್ಟ್ರೀಯ ಸ್ವಾತಂತ್ರ್ಯ ಚಳುವಳಿ ಇರುತ್ತೆ. ಅಂದರೆ ಹಿಸ್ಟ್ರಿ, ಮಾಡರ್ನ್ ಹಿಸ್ಟ್ರಿಯಲ್ಲಿ ಫ್ರೀಡಮ್ ಮೂವ್ಮೆಂಟ್ ಅಂತ ಬರುತ್ತೆ, ಅದನ್ನು ನೀವು ಓದಬೇಕಾಗುತ್ತೆ. ಇನ್ನು ಮಾನಸಿಕ ಸಮತ, ಮೆಂಟಲಿಬಿಟಿ ಅಂತ ಕರಿತೀವಿ ಇದು. ನೆಕ್ಸ್ಟ್ ನೈತಿಕ ಶಿಕ್ಷಣ ಒಳಗೊಂಡ ಸಾಮಾನ್ಯ ಜ್ಞಾನ, ಇನ್ನು ಎಥಿಕ್ಸ್ ಶಿಕ್ಷಣ. ಇದೊಂದು ಹೊಸದಾಗಿ ನೋಡ್ತಾ ಇರ್ಬೇಕು ಸಿಲೆಬಸ್ ಅಲ್ಲಿ, ಇಂಚೆ ಇದನ್ನು ಎಕ್ಸ್ಟ್ರಾ ಕೊಡ್ತಾ ಇರಲಿಲ್ಲ. ಇದು ಇಂಪಾರ್ಟೆಂಟ್. ನೀವು ನೋಡಿ ಎಜುಕೇಷನ್ ಸಂಬಂಧಪಟ್ಟಂಗೆ, ಎಥಿಕ್ಸ್ ಸಂಬಂಧಪಟ್ಟಂಗೆ, ನೀವು ಒಬ್ಬ ಸರ್ಕಾರಿ ಉದ್ಯೋಗಿ ಆದ್ಮೇಲೆ ನೀನು ಏನೇ ಎಥಿಕ್ಸ್ ಫಾಲೋ ಮಾಡ್ಬೋದು ಅನ್ನೋದು ನೀವು ತಿಳ್ಕೊಂಡಿರ್ಬೇಕಾಗುತ್ತೆ ಅಂತ ಹೇಳಿ ಉದ್ದೇಶಕ್ಕೆ ಅದನ್ನು ಕೊಡ್ತಾ ಇದ್ದಾರೆ. ಲಿಖಿತ ಪರೀಕ್ಷೆ ಅವರು ಈಗ ಆಗಸ್ಟ್ 2ನೇ ತಾರೀಕು ಮಾಡ್ತೀವಿ ಅಂತ ಹೇಳ್ತಾರೆ. ಅಂದರೆ ಇವತ್ತಿಗೆ ಲೆಕ್ಕ ಹಾಕ್ಕೊಂಡ್ರೆ ಒಂದು 50 ಡೇಸು ಬಾಕಿ ಇರ್ಬೋದು, ಉಳ್ಕೊಂಡಿರ್ಬೋದು ನಿಮಗೆ. ಈಗ ಅದೊಂದು ದೊಡ್ಡ ಸವಾಲು ನಿಮ್ಗೀಗ. ಅದಕ್ಕೆ ನಾನು ಹೇಳ್ತೀನಿ, ಒಂದು ಸೂತ್ರ ಹೇಳ್ತೀನಿ. ಏನಂತ? RRR ಅಂದರೆ ರೀಡ್, ರಿವೈಸ್ ಆ್ಯಂಡ್ ರಿಪೀಟ್. ಇದನ್ನು ನೀವು ಫಾಲೋ ಮಾಡಿ. 50 ದಿನದಲ್ಲಿ ಓದಿ, ರಿವೈಸ್ ಮಾಡಿ, ರಿಪೀಟ್ ಮಾಡಿ. ಇದೇ ನಿಮ್ಮ ಸಕ್ಸಸ್ ಮಂತ್ರ. ಅರ್ಥ ಆಯ್ತು ಅಂತ ತಿಳ್ಕೊಂತೀನಿ. ಸೊ RRR, ರೀಡ್, ರಿವೈಸ್, ರಿಪೀಟ್. ಒಂದು ಯಾವ್ದಾದ್ರು ಸಬ್ಜೆಕ್ಟ್ ಕಾನ್ಸೆಪ್ಟ್ ಓದ್ತೀರಾ, ಅದನ್ನ ರಿವೈಸ್ ಮಾಡ್ತೀರಾ, ಮತ್ತೆ ರಿಪೀಟ್ ಮಾಡ್ತೀರಾ. ಅದು ನಿಮ್ಮ ತಲೆಯಲ್ಲಿ ಅಚ್ಚಳಿದೆ ಉಳಿಬೇಕು. ಇನ್ನು 50 ದಿನದಲ್ಲಿ ನೀವು ಎಕ್ಸಾಮ್ ಪಾಸ್ ಮಾಡಿದ್ರೆ ದೊಡ್ಡ ಚಾಲೆಂಜ್. ಈ ಅಪ್ಲೈ ಮಾಡೋದು ಏನೋ ಹಿಂದೆ ಮುಂದೆ ಸ್ವಲ್ಪ ಆಗುತ್ತೆ, ಒಂದಿನ ನಿಧಾನ ಮಾಡಿ ಅಪ್ಲೈ ಮಾಡ್ತೀರಾ. ಅಪ್ಲೈ ಮಾಡೋದು ನಿಮಗೆ 100ರಲ್ಲಿ ಒಂದು 10% ಅಷ್ಟು ಅಪ್ಲೈ ಮಾಡೋ ಪ್ರಾಬ್ಲಮ್ ಆದರೆ, ನೀವು 90% ನೀವು ಈ 50 ದಿನದಲ್ಲಿ CET ಪಾಸ್ ಮಾಡೋದು. ಅದಕ್ಕೆ KE ಮಾಡ್ತಾರೆ, CET ಪಾಸ್ ಮಾಡೋದು. ಹಂಗಾಗಿ ಗಮನ ಇಟ್ಟು ಓದಿ. ನೆಕ್ಸ್ಟು ಇಲ್ಲೊಂದಿದೆ, ವೃಂದ ನೇಮಕ ತಿದ್ದುಪಡಿ 2020 ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಅಭ್ಯರ್ಥಿಯು ಅರ್ಹತೆಯನ್ನು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಕನಿಷ್ಠ 30 ಅಂಕಗಳನ್ನು ಗಳಿಸುವುದು ಕಡ್ಡಾಯ. ಅಂದರೆ ಏನು ಗೊತ್ತಾ, ನೀವು ಎಕ್ಸಾಮ್ ಪಾಸ್ ಮಾಡ್ತಾ ಇರ್ತೀರ ಅಂತ ಇಟ್ಕೊಳ್ಳಿ, ಎಕ್ಸಾಮ್ ಬರೀತಾ ಇರ್ತೀರ. ಆ ಎಕ್ಸಾಮ್ ಬರೆದಾಗ ನೀವು 100ಕ್ಕೆ 30 ಅಂಕ ತಕ್ಕೊಳ್ಳೇಬೇಕು. ನಿಮ್ಮನ್ನ ಕನ್ಸಿಡರ್ ಮಾಡೋಕ್ಕೆ. ಒಂದು ವೇಳೆ ನೀವು 30ಗಿಂತ ಕಡಿಮೆ ಅಂಕ ತಿಂದರೆ ನೀವು ವ್ಯಾಲಿಡ್ ಅಲ್ಲ, ನೀವು ಆ ಹುದ್ದೆಗೆ ಅರ್ಹರಲ್ಲ ಅಂತೇಳಿ ನಿಮ್ಮನ್ನ ರಿಜೆಕ್ಟ್ ಮಾಡುತ್ತೆ. ಅಂದರೆ ಕಟ್ ಆಫ್ ಅಷ್ಟು ಬರಲ್ಲ, ಕಟ್ ಆಫ್ ಜಾಸ್ತಿನೇ ಬರ್ಬೋದು. ಇದನ್ನ ಏಂತಕ್ಕೆ ಮಾಡಿದೆ ಅಂದರೆ, ಅನಾವಶ್ಯಕವಾಗಿ ಕೆಲವೊಬ್ಬರು ಸುಮ್ಮನೆ ಅಪ್ಲಿಕೇಶನ್ ಹಾಕಿ ಸುಮ್ಮನೆ ಬಂದು ಎಕ್ಸಾಮ್ ಬರೀತಾರೆ ಅಂತನ ಅವಾಯ್ಡ್ ಮಾಡೋಕ್ಕೋಸ್ಕರ ಇದನ್ನು ಮಾಡಿದೆ. ಸೊ ಕಡ್ಡಾಯವಾಗಿ 30 ಅಂಕ ನೀವು ತೆಗಿಲೇಬೇಕು. 30 ಅಂಕಕ್ಕಿಂತ ಜಾಸ್ತಿ ತೆಗೆದಾದ್ಮೇಲೆ ನಿಮ್ಮನ್ನ ಕನ್ಸಿಡರ್ ಮಾಡ್ತಾರೆ ಕಟ್ ಆಫ್ಗೆ ಇದ್ದೀರಾ ನೀವು ಇಲ್ವಾ ಅಂತ. ಆಮೇಲೆ ಇನ್ನೊಂದು ಇಂಪಾರ್ಟೆಂಟ್ ಏನಪ್ಪ ಅಂದರೆ, ಎಷ್ಟೋ ಜನ ಇದನ್ನು ಗಮನಿಸೋದೇ ಇಲ್ಲ. ಎಕ್ಸಾಮ್ ಸೆಂಟರ್ಗೆ ಹೋದಾಗ ನೀವು ಎಕ್ಸಾಮ್ ಅಟೆಂಡ್ ಮಾಡ್ತಾರೆ ಕೇಳಿದ್ರೆ 100 ಅಟೆಂಡ್ ಮಾಡ್ಬಿಟ್ಟೆ ಅಂತೀರಾ, ಮತ್ತೆ ಗೊತ್ತಿಲ್ಲವರೆಲ್ಲ ಹಂಗಂತಾರೆ. ಇಲ್ಲಿ ಏನಪ್ಪ ಅಂದರೆ, ಲಿಖಿತ ಪರೀಕ್ಷೆಯು ಪ್ರಶ್ನೆ ಪತ್ರಿಕೆಯನ್ನು ಪ್ರತಿಯೊಂದು ಪ್ರಶ್ನೆಗೂ 4 ಪರ್ಯಾಯ ಉತ್ತರಗಳಿದ್ದು, ಅಭ್ಯರ್ಥಿ ಯಾವುದಾದ್ರೂ ಒಂದು ಸರಿ ಉತ್ತರವನ್ನು ಮಾತ್ರ ಆಯ್ಕೆ ಮಾಡತಕ್ಕದ್ದು. ಪ್ರತಿ ತಪ್ಪು ಉತ್ತರಕ್ಕೆ 4ನೇ ಒಂದು ಅಂಶಷ್ಟು ಅಂದರೆ 0.25 ಅಂಕಗಳನ್ನು ಕರೆಯಲಾಗುವುದು. 1/4 ಅಂತ ಕರಿತೀವಿ. ಅಂದರೆ ನೀವು ಅಂಕಗಳನ್ನ ರೈಟ್ ಮಾಡಿದ್ರೆ 1 ಅಂಕ ಸಿಗುತ್ತೆ. ನೀವು ಒಂದು ವೇಳೆ ಒಂದು ಕ್ವಶನ್ ರಾಂಗ್ ಮಾಡಿದ್ರೆ, ಆನ್ಸರ್ ಬಿಟ್ಟು ಬೇರೆ ಹಾಕಿದ್ರೆ 0.25 ಮಾರ್ಕ್ಸ್ ತೆಗಿತಾರೆ. ಅಂದರೆ ನೀವು 4 ಕ್ವಶನ್ ಅನ್ನು ರಾಂಗ್ ಮಾಡಿದ್ರೆ 1 ಅಂಕ ಡಿಡಕ್ಟ್ ಆಗುತ್ತೆ, ಮೈನಸ್ ಆಗುತ್ತೆ. ನೀವು 100 ಕ್ವಶನ್ ಅಟೆಂಡ್ ಮಾಡಿ 60 ಅಂಕಗಳನ್ನು ರೈಟ್ ಮಾಡಿರ್ತಾರೆ, 40 ಕ್ವಶನ್ ಅನ್ನು ರಾಂಗ್ ಮಾಡಿರ್ತಾರೆ ಅಂತ ಇಟ್ಕೊಳ್ಳಿ. 100ಕ್ಕೆ 100 ಅಟೆಂಡ್ ಮಾಡಿ. ಸೊ ಅವಾಗ ಏನಾಗುತ್ತೆ, 40 ಅಂಕಕ್ಕೆ 4 ಡಿವೈಡೆಡ್ ಬೈ 4 ಮಾಡಿದ್ರೆ ಎಷ್ಟು ಬರುತ್ತೆ? 10 ಬರುತ್ತೆ. ಸೊ ಅವಾಗ ನಿಮ್ಮ ಸರಿಯಾಗಿರೋ 60 ಅಂಕಗಳಲ್ಲಿ 10 ಅಂಕಗಳನ್ನು ತೆಗೆದರೆ 50 ಅಂಕ. ಇದು ನಿಮ್ಮ ಒರಿಜಿನಲ್ ಸ್ಕೋರ್ ಆಗುತ್ತೆ. ಇದು ನೀವು ಎಕ್ಸಾಮ್ ಬರೋಕೆ ಹೋದಾಗ ನೀವು ನೀಟಾಗಿ ನೋಡಬೇಕು. OMR ಕೂಡ ಇನ್ಸ್ಟ್ರಕ್ಷನ್ ಕೊಟ್ಟಿರ್ತಾರೆ, ಓದಬೇಕು ನೆಗೆಟಿವ್ ಇದೆಯೋ ನೆಗೆಟಿವ್ ಇಲ್ವೋ ಅಂತ. ಸೊ ಯೂಶಲಿ ಈಗ ಬರ್ತಾ ಇರುತ್ತೆ ಎಲ್ಲ ಎಕ್ಸಾಮು ಖಂಡಿತವಾಗಿ ನೆಗೆಟಿವ್ ಇದ್ದೇ ಇರುತ್ತೆ. ಅದನ್ನು ನೀವು ನೋಡ್ಕೊಂಡು, ಅಂದರೆ ನಾನು ಇಲ್ಲಿ ಇದನ್ನ ಮಾಡ್ಕೊಳ್ತಿದ್ದಾರೆ ಅಂತಂದರೆ, ತೀರಾ ಗೊತ್ತಿಲ್ಲದಿರೋ ವಿಷಯ. ಈಗ ಆಪ್ಷನಲ್ಲಿ ನಿಮ್ಗೆ ಯಾವುದು ಗೊತ್ತಿಲ್ಲ, ಆನ್ಸರ್ ಗೊತ್ತಿಲ್ಲ ಅಂದರೆ ಅದನ್ನ ಅಟೆಂಡ್ ಮಾಡೋಣ ತಪ್ಸಕ್ಕೆ. ಈಗ ಯಾವುದೋ ಒಂದು ಸುಮ್ಮನೆ ಯಾವುದೋ ಒಂದು ಹಾಕಿ ಫ್ಲೂಕಲ್ಲಿ ಯಾವುದೋ ಒಂದು ಹಾಕಿ ಪಾಸ್ ಆಗೋರು ಅಂತ ಇರ್ತಾರೆ ಅಂತ ಮುಂಚೆ ಆಗ್ತಾಯಿತ್ತು ಅಂತೇಳಿ ಈ ಥರ ಮಾಡಿದ್ದಾರೆ ಅಂತ ಅನ್ಬೋದು. ಆದರೆ ಇದು ಯಾವುದು ವರ್ಕೌಟ್ ಅಂದರೆ, ಸರಿಯಾಗಿ ಓದಿ ಯಾರಿಗೆ ಜ್ಞಾನ ಇರುತ್ತೋ ಅವನಷ್ಟೇ ಸರಿಯಾದ ಉತ್ತರ ಹಾಕಿ ಪಾಸ್ ಮಾಡ್ತಾನೆ. ನೆಕ್ಸ್ಟ್ ಲಿಖಿತ ಪರೀಕ್ಷೆ ನೀವು ಪಾಸ್ ಮಾಡಾದ್ಮೇಲೆ ನಿಮ್ಮನ್ನ 1:5 ಅನುಪಾತದಡಿ ಅರ್ಹಗೊಂಡ ಅಭ್ಯರ್ಥಿಗಳು ದೇಹದಾಢ್ಯತ ಪರೀಕ್ಷೆ, ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್, ಎಂಡ್ರಾನ್ಸ್ ಟೆಸ್ಟ್ ಅಂತ ಮಾಡ್ತಾರೆ. ನಾನು ನಾರ್ಮಲ್ ಲ್ಯಾಂಗ್ವೇಜಲ್ಲಿ ಫಿಸಿಕಲ್ ಟೆಸ್ಟ್ ಅಂತ ಕರಿತೀವಿ. ಆಯ್ತಾ? 1:5 ಅಂದರೆ ಒಂದು ಹುದ್ದೆಗೆ 5 ಜನರನ್ನು ಅವ್ರು ತಗೋತಾರೆ. ಕ್ಯಾಟಗರಿ ವೈಸು, ನಿಮ್ಮ ಕ್ಯಾಟಗರಿ ವೈಸು, ನಿಮ್ಮ ರಿಸರ್ವೇಷನ್ ವೈಸು ಒಂದು ಹುದ್ದೆಗೆ 5 ಜನ ತಗೋತಾರೆ. ಆಯ್ತಾ? ಅದ್ರ ಆನ್ಲೈನಲ್ಲೇ ಬಿಡ್ತಾರೆ, ನೀವು ನೋಡ್ಕೋಬೋದು. ಎಕ್ಸಾಮ್ನಾಗಿ ಸ್ವಲ್ಪ ದಿನ ಬಿಡ್ತಾರೆ. ಆಯ್ತಾ? ಅವರಿಗೆ ಫಿಸಿಕಲ್ ಟೆಸ್ಟ್ ಅಂತ ಮಾಡ್ತಾರೆ. ಫಿಸಿಕಲ್ ಟೆಸ್ಟಲ್ಲಿ ಫಿಸಿಕಲ್ ಟೆಸ್ಟ್ ಬರ್ಬೇಕಾದ್ರೆ ಅದೇ ಸೇಮ್ ಎಕ್ಸಾಮಿಗೆ ತಗೊಂಡೋದಂತೆ ಯಾವ್ದಾರ ಒಂದು ID ಕಾರ್ಡು ತಗೊಂಡೋದ್ರೆ ನಡೀತದೆ. ಇಷ್ಟೊಳಗೆ ಯಾವ್ದಾರು ಯೂಶಲಿ ಆಧಾರ್ ಕಾರ್ಡ್ ತಗೊಂಡೋದ್ರೆ ಬೆಸ್ಟು.
ಆಧಾರ್ ಕಾರ್ಡ್ ತಗೊಂಡ್ರೆ ಯಾಕೆ ಬೆಸ್ಟ್ ಅಂತ ಹೇಳ್ತಾರೆ, ಅದ್ರಲ್ಲಿ ನಿಮ್ಮದು ಮೊಬೈಲ್ ನಂಬರ್ ಲಿಂಕ್ ಆಗಿರ್ಬೋದು ಅಥವಾ ನಿಮ್ಮದು ಫುಲ್ ಡೀಟೇಲ್ ಅಪ್ಡೇಟ್ ಇರುತ್ತೆ ನಾವು ಉದ್ದೇಶಕ್ಕಾಗಿ ಆಧಾರ್ ಕಾರ್ಡ್ ಬೆಸ್ಟ್ ಅನ್ಸುತ್ತೆ. ನೆಕ್ಸ್ಟ್ ನೀವು ಒಂದು ಲಿಖಿತ ಪರೀಕ್ಷೆ ಪಾಸಾಗಿ 1:5 ನಿಮ್ಮ ಹೆಸರು ಬಂತು, ನಿಮ್ಗೆ ಟಿಕೆಟ್ ಬಂತು ಅಂದರೆ ನಿಮಗೆ ಫಿಸಿಕಲ್ ಟೆಸ್ಟ್ ಮಾಡ್ತಾರೆ. ಆ ಫಿಸಿಕಲ್ ಟೆಸ್ಟಲ್ಲಿ ಮೊದಲನೇದಾಗಿ ಹೈಟ್ ಚೆಕ್ ಮಾಡ್ತಾರೆ. ಹೈಟಲ್ಲಿ 168 ಸೆಂಟಿಮೀಟರ್ ಇರಬೇಕು. ಅದು ಯಾರಿಗೆ? ಪುರುಷರಿಗೆ. ಇನ್ ಸರ್ವಿಸು ಡೈರೆಕ್ಟ್ ಎರಡಿಗೂ ಕೂಡ, ಇನ್ ಸರ್ವಿಸು ಪ್ಲಸ್ ಡೈರೆಕ್ಟ್ ಎರಡರೂ ಕೂಡ ಮೆನ್ನು. ಹುಡುಗರಿಗೆ ಏನು ಹೇಳ್ತಾರೆ ಅಂತಂದರೆ 168 ಸೆಂಟಿಮೀಟರ್ ಇರಬೇಕು. ನೀವು ಹೈಟ್ ನೋಡ್ಕೊಳ್ಳಿ, ಕೆಲ ಜನ ಎಕ್ಸಾಮ್ ಸುಮ್ಮನೆ ಬರೀತಾರೆ, ಹೈಟೇ ಇರಲ್ಲ, ಫಿಸಿಕಲ್ ಹೋದಾಗ ಇದಾಗ್ಬಿಡ್ತಾರೆ. ಸೊ ಹಂಗಾಗಿ ಹೈಟ್ ನೋಡ್ಕೊಳ್ಳಿ 168 ಸೆಂಟಿಮೀಟರ್ ಇರಬೇಕು. ಎದೆ ಸುತ್ತಳತೆ 86 ಸೆಂಟಿಮೀಟರ್ ಇರಬೇಕಂದ್ರೆ ನಿಂತ್ಕೊಂಡಿದ್ದಾಗ 86 ಸೆಂಟಿಮೀಟರ್ ಇರಬೇಕು. ಉಸಿರು ಒಳಗೆ ತಗೊಂಡಾಗ ಎದೆ ವಿಸ್ತರಣೆ ಮಾಡ್ತಾ ಕೇಳ್ತಾರೆ, ಅವಾಗ ವಿಸ್ತರಣೆ ಮಾಡಿದಾಗ ಅದು 5 ಸೆಂಟಿಮೀಟರ್ ವಿಸ್ತರಣೆ ಆಗಬೇಕು. ಅಂದ್ರೆ ಈಗ 86 ಸೆಂಟಿಮೀಟರ್ ಇದು, ಅದಕ್ಕೆ 5 ಆ್ಯಡ್ ಮಾಡಿದ್ರೆ 91, 92 ಇಷ್ಟು ಬರಬೇಕು. ಇಷ್ಟು ಬಂದಾಗ ನೀವು ಹೆಲ್ದಿ ಆಗಿದ್ದೀರಾ ಅಂತೇಳಿ ಅರ್ಥ ಇದು. ನೆಕ್ಸ್ಟ್ ಮಹಿಳಾ ಅಭ್ಯರ್ಥಿಗಳಿಗೆ ಹೈಟ್ ಬಂದ್ಬಿಟ್ಟು 157 ಸೆಂಟಿಮೀಟರ್ ಇರುತ್ತೆ ಕನಿಷ್ಠ. ಇದು ಗರಿಷ್ಠ ಎಷ್ಟಾರ ಇರ್ಬೋದು, ಕನಿಷ್ಠ ಇಷ್ಟು ಇರಲೇಬೇಕು 57 ಸೆಂಟಿಮೀಟರ್. ಈ ತೂಕ ಇದೆಯಲ್ಲ, ಈ ತೂಕ ಹೆಣ್ಮಕ್ಳಿಗೆ ಅಪ್ಲೈ ಆಗ್ತಿದ್ದು, ಗಂಡು ಮಕ್ಳಿಗೆ ಅಪ್ಲೈ. ಹೆಣ್ಮಕ್ಳು ಕಡ್ಡಾಯವಾಗಿ 45 kg ತೂಕಕ್ಕಿಂತ ಜಾಸ್ತಿ ಇರಬೇಕು. 45ಕ್ಕಿಂತ ಕಡಿಮೆ ತೂಕ ಇದು ನಾನು ಹೈಟ್ ಇರ್ತೀನಿ ಅಂದ್ರೂ ಕೂಡ ನೀವು ನಿಮ್ಮನ್ನ ಫಿಸಿಕಲ್ ಟೆಸ್ಟಲ್ಲಿ ಫೇಲ್ ಮಾಡೋ ಸಾಧ್ಯತೆ ಇರುತ್ತದೆ, ಫೇಲ್ ಮಾಡ್ತಾರೆ. ನೆಕ್ಸ್ಟ್ ಅರಣ್ಯ ಬುಡಕಟ್ಟು ಪ್ರದೇಶದಲ್ಲಿ ವಾಸಿಸುತ್ತಿರುವ ಅಭ್ಯರ್ಥಿಗಳಿಗೆ ಕನಿಷ್ಠ ಎತ್ತರ 155 ಸೆಂಟಿಮೀಟರ್ ಆಗಿರಬೇಕು. ಮತ್ತೆ ಅವ್ರಿಗೆ 5 ಸೆಂಟಿಮೀಟರ್ ಇರಬೇಕು, 75 ಸೆಂಟಿಮೀಟರ್ ಇರಬೇಕು. ಅಂದರೆ ಯೂಶಲಿ ಈ ಬುಡಕಟ್ಟು ಜನಗಳಿಗೆ ಸ್ವಲ್ಪ ರಿಲ್ಯಾಕ್ಸೇಷನ್ ಕೊಡ್ತಾರೆ, ಎಲ್ಲ ಕಡೆ ಕೊಡ್ತಾರೆ, ಯಾಕೆಂದರೆ ಅವರು ಆ ರೀತಿ ಬೆಳೆದಿರ್ತಾರೆ ಅಂತ ಕೊಡ್ತಾರೆ. ಅದು ಪುರುಷರಿಗೆ. ಮಹಿಳೆಯರಿಗೆ ಬರೋದಾಗ 150 ಸೆಂಟಿಮೀಟರ್ ಇದ್ದರೆ ಅವ್ರು ಎಲಿಜಿಬಲ್ ಆಗ್ತಾರೆ. ನೆಕ್ಸ್ಟ್ ಇನ್ನು ಎಂಟ್ರನ್ಸ್ ಟೆಸ್ಟ್. ಈ ಫಿಸಿಕಲ್ ಟೆಸ್ಟ್ ನೀವು ಪಾಸ್ ಆದಮೇಲೆ ಅವ್ರು ವೈಟು ಮತ್ತು ಚೆಸ್ಟ್ ಎಲ್ಲ ಚೆಕ್ ಮಾಡಾದ್ಮೇಲೆ ನಿಮಗೆ ಎಂಟ್ರನ್ಸ್ ಟೆಸ್ಟಿಗೆ ಕರ್ಕೊಂಡು ಹೋಗ್ತಾರೆ. ಎಂಟ್ರನ್ಸ್ ಟೆಸ್ಟಲ್ಲಿ ಏನೇನಿರುತ್ತೆ ಅಂದರೆ ಮೆನ್ಗೆ ಹುಡುಗರು 6.5 ನಿಮಿಷದಲ್ಲಿ 6 ನಿಮಿಷ 30 ಸೆಕೆಂಡಲ್ಲಿ 1600 ಮೀಟರ್ನ ಓಡಬೇಕು. ಅಂದರೆ 400 ಮೀಟ್ರದ್ದು ಒಂದು ರೌಂಡ್ ಇರುತ್ತೆ. ಸೊ 4 ರೌಂಡ್ ಓಡಬೇಕು. 400 ಮೀಟರ್ ಟ್ರ್ಯಾಕ್ನ 4 ರೌಂಡ್ ಓಡಬೇಕು 6.5 ನಿಮಿಷದಲ್ಲಿ. ಆಯಿತಾ? ನೆಕ್ಸ್ಟು ಎತ್ತರ ಜಿಗಿತ ಅಥವಾ ಉದ್ದ ಜಿಗಿತ. ಇದು ಇಂಪಾರ್ಟೆಂಟ್. ಎಷ್ಟೋ ಜನ ಕಂಪ್ಲೀಸ್ ಆಗಿ ಎರಡು ಮಾಡಬೇಕಾಗಿಲ್ಲ. ನಿಮ್ಗೆ ಯಾವ್ದು ಕಂಫರ್ಟಬಲ್, ನೀವು ಯಾವ್ದು ಎತ್ತರ ಜಿಗಿತ ಪ್ರಾಕ್ಟೀಸ್ ಮಾಡಿದ್ರೆ ಎತ್ತರ ಜಿಗಿತ ಮಾಡಿ, ಉದ್ದ ಜಿಗಿತ ಪ್ರಾಕ್ಟೀಸ್ ಮಾಡಿದ್ರೆ ಉದ್ದ ಜಿಗಿತ ಮಾಡಿ. ಉದ್ದ ಜಿಗಿತ ಮಾಡ್ತೀವಿ ಅಂದರೆ ನೀವು 3.8 ಮೀಟರ್ ನೆಗಿಬೇಕಾಗುತ್ತೆ. ಎತ್ತರ ಜಿಗಿತ ಹೈ ಜಂಪ್ ಮಾಡ್ತೀವಿ ಅಂದರೆ 1.2 ಮೀಟರ್ ಮಾಡೋಕ್ಕಾಗುತ್ತೆ. ನೆಕ್ಸ್ಟ್ ಗುಂಡು ಎಸೆತ 7.2 kg ಇರುತ್ತೆ ಒಂದು ಗುಂಡು. ಆ ಗುಂಡನ್ನ ಇಷ್ಟು ದೂರ ಎಸಿಬೇಕು ನೀವು, 5.6 ಮೀಟರ್ಗಿಂತ ಕಡಿಮೆ ಇಲ್ಲ ಅಂತ ಎಸಬೇಕು. ಮಹಿಳೆಯರಿಗೆ ಬರೋದಾದ್ರೆ ಮಹಿಳೆಯರಿಗೆ 400 ಮೀಟರ್ ಓಟ ಇರುತ್ತೆ, 2 ನಿಮಿಷ. ಅಂದರೆ 7 ರೌಂಡ್, 1 ರೌಂಡ್ ಇರುತ್ತೆ. 2 ನಿಮಿಷ ಕೊಡಬೇಕು. ಇನ್ನಾರು ಕೂಡ ಎತ್ತರ ಜಿಗಿತ ಉದ್ದ ಜಿಗಿತ ಎರಡಕ್ಕೆ ಯಾವ್ದು ಬೇಕಾದ್ರೂ ಮಾಡ್ಬೋದು. ಅವ್ರಿಗೆ ಎತ್ತರ ಜಿಗಿತ ಹೈ ಜಂಪ್ ಆದರೆ 0.90 ಮೀಟರ್, ಉದ್ದ ಜಿಗಿತ ಆದರೆ 2.50 ಮೀಟರ್ ಆಗುತ್ತೆ. ಗುಂಡು ಎಸೆತ 4 kg ಇರುತ್ತೆ ಗುಂಡು, ಅದು 3.75 ಮೀಟರ್ ಇರಬೇಕು. ಇವೆಲ್ಲವೂ ಕೂಡ ಮೆನ್ನು ಮತ್ತು ಎರಡೂ ಸೇರಿ ಹೈ ಜಂಪು, ಲಾಂಗ್ ಜಂಪು, ಗುಂಡು ಎಸೆತ 3 ಕೂಡ 3 ಆಪ್ಷನ್ ಇರುತ್ತೆ. ಅಂದರೆ 3 ಅವಕಾಶ ಕೊಡ್ತಾರೆ. ಆ 3 ಅವಕಾಶದಲ್ಲಿ ನೀವು ಯಾವ್ದಾರು ಒಂದರ ಪಾಸ್ ಮಾಡಿದ್ರೆ ಸಾಕು. ಆದರೆ ರನ್ನಿಂಗ್ ಮಾತ್ರ ಒಂದೇ ಅವಕಾಶದಲ್ಲಿ ಪಾಸ್ ಮಾಡಬೇಕು. ಈ ರನ್ನಿಂಗ್ ಪಾಸ್ ಆದರೆ ನೆಕ್ಸ್ಟ್ ಇವನ್ನೆಲ್ಲ ಮಾಡಿಸ್ತಾರೆ. ನೆಕ್ಸ್ಟ್ ಇಲ್ಲೇನು ಹೇಳ್ತಿದ್ದಾರೆ ಅಂತಂದರೆ ಸಹಿಷ್ಣುತೆ ಪರೀಕ್ಷೆ ಹಾಜರಾಗುವ ಮುನ್ನ ಅಭ್ಯರ್ಥಿಗಳು ದೈಹಿಕವಾಗಿ ಸದೃಢರಿರಬೇಕು. ಕೆಲವೊಬ್ಬರು ಹುಷಾರಿಲ್ಲದೆ ಅಟೆಂಡ್ ಆಗ್ತಾರೆ. ಅದಕ್ಕೆಲ್ಲ ಇನ್ ಕೇಸ್ ಅಲ್ಲಿ ಏನಾದ್ರು ಹೆಚ್ಚು ಕಮ್ಮಿ ಸರ್ಕಾರ ಆಗಲಿ, ಪೊಲೀಸ್ ಇಲಾಖೆ ಆಗಲಿ, ಕೆ ಆಗಲಿ ಯಾವುದೇ ಜವಾಬ್ದಾರಿ ಆಗಿರುತ್ತಲ್ಲ, ನೀವೇ ಸ್ವಂತ ಜವಾಬ್ದಾರಿ ಆಗಿರ್ತಾರೆ. ಅದಕ್ಕೆ ನೀವು ಹೆಲ್ತಿ ಆಗಿದ್ಕೊಂಡು ಅದಕ್ಕೆ ನೀಟಾಗಿ ಪ್ರಾಕ್ಟೀಸ್ ಮಾಡಿದ್ರೆ ಈಗಲಿಂದನೇ ನಿಮಗೆ ಅವತ್ತು ಏನು ಪ್ರಾಬ್ಲಮ್ ಆಗಲ್ಲ. ಈ ಕೆಲವು ಜನ ಪ್ರಾಕ್ಟೀಸ್ ಮಾಡಿದ್ರೆ ಡೈರೆಕ್ಟ್ ಓಡೋಕೆ ಹೋದರೆ ಪ್ರಾಬ್ಲಮ್ ಆಗ್ಬೋದು. ಆ ಥರ ಏನಾದರೂ ಆದರೆ ಅದಕ್ಕೆ ನೀವೇ ಕಾರಣರು, ನೀವೇ ಜವಾಬ್ದಾರು ಅಂತೇಳಿ ಇಲ್ಲಿ ಕ್ಲಾರಿಫಿಕೇಶನ್ ಕೊಟ್ಟಿದೆ. ಓಕೆ, ಅದೇ ಮತ್ತೆ ಇದೇ ರೀತಿ ಭಾಗವಹಿಸಿ ದೈಹಿಕ ಸದೃಢ ಆಗಿರೋದ್ರಿಂದ ಅನಾರೋಗ್ಯದ ಕಾರಣ ನಿಗದಿಪಡಿಸೋ ದಿನಕರನ್ನು ಹಾಜರಾಗದ ಅಭ್ಯರ್ಥಿಗಳಿಗೆ ಮತ್ತೊಮ್ಮೆ ಅವಕಾಶ ಕಲ್ಪಿಸಬಹುದು. ಸಹಿಷ್ಣುತೆ ಕೆಲವು ಜನ ಏನು ಹೇಳ್ತಾರೆ ಅಂತಂದರೆ ಈಗ ಎಕ್ಸಾಮ್ ಡೇಟ್ ಬಿಡ್ತಾರೆ, ಫಿಸಿಕಲ್ ಎಕ್ಸಾಮ್ ಡೇಟ್ ಬಿಡ್ತಾರೆ. ಅವಾಗ ಏನಂತೆ ಅದೊಂದು ಡೇಟ್ ಇರುತ್ತೆ. ಆ ಡೇಟಲ್ಲಿ ನಿಮಗೆ ಹುಷಾರಿಲ್ಲ, ಎಕ್ಸಾಮ್ ಅಟೆಂಡ್ ಮಾಡೋಕ್ಕೆ ಹುಷಾರಿಲ್ಲ, ದೊಡ್ಡದಾಗ ಏನಾರು ಒಂದು ಹೆಲ್ತಿ ಹಾಳಾಗುತ್ತೆ ಅಂತ ಇಟ್ಕೊಳ್ಳಿ. ಅವಾಗ ಏನು ಮಾಡ್ಬೇಕು ನೀವು ಅಂತಂದರೆ ಇನ್ ಕೇಸ್ ಏನಾದರೂ ನೀವು ಪರ್ಮಿಷನ್ ಕೇಳಿದ್ರೆ, ಸರ್ ನನಗೆ ಇವತ್ತು ಬೇಡ, ಇನ್ನೊಂದು ಸ್ವಲ್ಪ ದಿನ ಬಿಟ್ಕೊಡಿ, ನಾನು ಅವಾಗ ಹೆಲ್ತಿ ಆಗಿರುತ್ತೆ, ಅವಾಗ ಅಟೆಂಡ್ ಮಾಡ್ತೀನಿ ಅಂತ ನಿಮ್ಗೆ ಏನಾದ್ರು ಅನಿಸಿದ್ರೆ ನೀವೇನು ಮಾಡಬೇಕು, ಅವಾಗ ಅವ್ರಿಗೆ ನೀವು ರಿಕ್ವೆಸ್ಟ್ ಅಷ್ಟು ಕಳಿಸ್ಬೇಕು. ರಿಕ್ವೆಸ್ಟ್ ಅಷ್ಟು ಕಳಿಸಿದ್ಮೇಲೆ ಅವರು ಡಿಸೈಡ್ ಮಾಡ್ತಾರೆ ಇವ್ರಿಗೆ ಕೊಡಬೇಕೋ ಬೇಡ ಅಂತ. ಅದ್ರ ಮೇಲೆ ಡಿಪೆಂಡ್ ಇರುತ್ತೆ. ಅಂತ ನಿಮಗೆ ಕೊಡಲೇಬೇಕು ಅವಕಾಶ ಅಂತ ಇಲ್ಲ, ಅಥವಾ ಕೊಡಬಾರ್ದು ಅಂತ ಇಲ್ಲ. ಅವ್ರು ಡಿಸೈಡ್ ಮಾಡ್ತಾರೆ. ಅವರು ಕೊಡ್ಬೋದು, ಜೆನ್ಯೂನ್ ಇದೆ ಅಂತಂದರೆ ಕೊಡ್ತಾರೆ. ಇಲ್ಲ ಅಂತಂದರೆ ಅವತ್ತು ದಿನ ಅಟೆಂಡ್ ಆಗಿ ಇಲ್ಲ ಬಿಡ್ರಿ ಅಂತೇಳಿ ಹೇಳ್ಬೋದು. ಅದು ಅವ್ರಿಗೆ ಬಿಟ್ಟಿದ್ದು ಡಿಸ್ಕಷನ್ ಪವರು. ಇದೆಲ್ಲ ಅದಕ್ಕೆ ಸಂಬಂಧಪಟ್ಟಿದ್ದೇ ಇದೆ. ಇದೆಲ್ಲ ನಿಮಗೆ ಫಿಸಿಕಲ್ ಆಗಿ ಮಾಡ್ತಿರಲ್ಲ, ಅವಾಗ ಇನ್ನೂ ತುಂಬ ಡೀಟೇಲಾಗಿ ಹೇಳ್ತೀನಿ. ನೆಕ್ಸ್ಟ್ ವೈದ್ಯಕೀಯ ಪರೀಕ್ಷೆ. ಇದು ನೀವು ಫಿಸಿಕಲ್ ಪಾಸ್ ಆದಮೇಲೆ ನೀವು 1:5 ಬಂದು ಅಲ್ಲೂ ಎಕ್ಸಾಮ್ ಪಾಸಾಗಿ, ಫಿಸಿಕಲ್ಲು ಕೂಡ ಪಾಸಾಗಿ ನೆಕ್ಸ್ಟ್ ಪ್ರೊಸೀಜರ್ ಏನಿರುತ್ತೆ ಅಂದರೆ ಇದಿರುತ್ತೆ. ಇದು ನೆಕ್ಸ್ಟ್ ಇದು ಇಂಪಾರ್ಟೆಂಟ್. ಮೆಡಿಕಲಲ್ಲಿ ಎಲ್ಲ ಜಾಸ್ತಿ ಇದೆ. ಕರ್ನಾಟಕ ಸಹಿತ ಅಥವಾ ಕರ್ನಾಟಕವಿಲ್ಲದೆ. ಕೆಲವು ಜನ ನಾನು ಸ್ಪೆಕ್ಸ್ ಹಾಕತ್ತೀನಿ, ನಾನು ಮೆಡಿಕಲ್ ಪಾಸ್ ಆಗುತ್ತಾ ಅಂತ ಕೇಳ್ತಾರೆ. ಸೊ ಸ್ಪೆಕ್ಸ್ಗೂ ಮೆಡಿಕಲ್ಗೆ ಯಾವುದೇ ವ್ಯತ್ಯಾಸ ಇಲ್ಲ. ಈ ಸ್ಪೆಕ್ಸ್ ಹಾಕಾದ್ರೂ ಹಾಕು, ಬಿಟ್ಟಾದ್ರೂ ಕೂಡ. ಆದರೆ ಈ ಕ್ರೈಟೇರಿಯಾನ ಪಾಸ್ ಮಾಡಬೇಕು. ದೂರದೃಷ್ಟಿ ಇಷ್ಟಿರಬೇಕು ಕನಿಷ್ಠ, ಮತ್ತು ಗರಿಷ್ಠ ಸಮೀಪದೃಷ್ಟಿ ಇಷ್ಟಿರಬೇಕು. ಇಷ್ಟು ಪಾಸ್ ಮಾಡಿದ್ರೆ ನೀವು ಸ್ಪೆಕ್ಸ್ ಇದ್ರೂ ಕೂಡ ನಿಮಗೆ ಏನು ಪ್ರಾಬ್ಲಮ್ ಆಗಲ್ಲ. ಮೇನ್ ಏನಿರಬಾರ್ದು ಅಂತಂದರೆ ವರ್ಣಾಂಧತೆ, ಕಲರ್ ಬ್ಲೈಂಡ್ನೆಸ್ ಅಂತ ಕರಿತೀವಿ. ಕಲರ್ ಬ್ಲೈಂಡ್ನೆಸ್ ಇದೆ ಅಥವಾ ಮೆಳ್ಳುಗಣ್ಣಿದ್ರೆ, ಯಾವುದೇ ಕಣ್ಣಿನ ಅಥವಾ ರೆಪ್ಪೆ ವಿಕೃತಿ ಸಮಸ್ಯೆ ಇದ್ದರೆ ಮಾತ್ರ ಕ್ಯಾನ್ಸಲ್ ಮಾಡ್ತಾರೆ. ನೀವು ಸ್ಪೆಕ್ಸ್ ಹಾಕಿದ್ರೆ ಅಂತೇಳಿ ಕ್ಯಾನ್ಸಲ್ ಮಾಡಲ್ಲ. ನೆಕ್ಸ್ಟ್ ಕಿವಿಗೆ ಸಂಬಂಧಪಟ್ಟಂಗೆ ರಿನ್ನನ್ ಟೆಸ್ಟ್, ವೆಬರ್ಸ್ ಟೆಸ್ಟ್ ಫಾರ್ ವರ್ಟಿಗೋ, ಈ 3 ಟೆಸ್ಟ್ ಮಾಡ್ತಾರೆ. ಇವೆಲ್ಲ ಪಾಸ್ ಆಗಬೇಕು. ನೆಕ್ಸ್ಟು ಎಕ್ಸ್ರೇ ಮಾಡ್ತಾರೆ. ವೆರಿಕೋಸ್ ವೇನ್ಸ್, ಇದು ಇಂಪಾರ್ಟೆಂಟು. ಕಾಲಲ್ಲಿ ವೆರಿಕೋಸ್ ವೇನ್ಸ್ ಇದ್ದರೆ ರಿಜೆಕ್ಟ್ ಮಾಡ್ತಾರೆ. ಅದೊಂದು ಇಂಪಾರ್ಟೆಂಟ್ ನೆನ್ಪಿಟ್ಕೊಳ್ಳಿ. ನೆಕ್ಸ್ಟು ಆಮೇಲೆ ನಾಕ್ ನೀಸ್ ಅಂದರೆ ಪಾದ
ಮಂಡಿ ತಾಗುವಂಥದ್ದು, ಫ್ಲಾಟ್ ಫುಲ್ ಫುಟ್ ಬಂದ್ಬಿಟ್ಟು ಫ್ಲಾಟ್ ಆಗೋದು. ಸೊ ಬೋಲೆಗ್, ಸಿಬಿಕಟ್ ವಲ್ಗಸ್, ಕ್ಯೂಬಿಟಸ್ ಸೂರಸ್, ಎನಿ ಡಿಫೆಕ್ಟ್ ಅಬ್ಸರ್ವ್ ಡೂರಿಂಗ್ ಟೆಸ್ಟ್ ಮೆನ್ಷನ್ ಅಬೌವ್ ಶೆಲ್ ಬಿ ಡಿಸ್ಕ್ವಾಲಿಫಿಕೇಶನ್. ಮೆಡಿಕಲ್ ಹೋದಾಗ ಯಾವುದೇ ಪ್ರಾಬ್ಲಮ್ ಇದೆ ನಿಮ್ಮನ್ನ ಡಿಸ್ಕ್ವಾಲಿಫೈ ಮಾಡ್ಬೋದು. ಅದು ಅವ್ರಿಗೆ ಇರುತ್ತೆ. ನಾವು ಎಕ್ಸಾಮ್ ಪಾಸ್ ಮಾಡಿದ್ವಿ, ಫಿಸಿಕಲ್ ಪಾಸ್ ಮಾಡಿದ್ವಿ ಅನ್ನೋ ಉದ್ದೇಶಕ್ಕೆ ನಿಮ್ಮನ್ನ ಇಲ್ಲಿ ಪಾಸ್ ಮಾಡಬೇಕು ಅಂತ ಏನಿಲ್ಲ, ಇಲ್ಲೂ ಕೂಡ ನಿಮ್ಮನ್ನ ರಿಜೆಕ್ಟ್ ಮಾಡ್ಬೋದು. ನೆಕ್ಸ್ಟ್, ನೇಮಕಾತಿ ಮಂಡಳಿ ವೈದ್ಯಕೀಯ ಪರೀಕ್ಷೆ ನಡೆಸಿ ನೀವು ವರದಿಯನ್ನು ಆಯ್ಕೆ ಪ್ರಾಧಿಕಾರ ಹುದ್ದೆಯನುಸಾರ ಆಯ್ಕೆ ಪಟ್ಟಿಯನ್ನು ತಯಾರಿಸಿ ನೇಮಕಾತಿ ಪಟ್ಟಿಗೆ ಕಳಿಸಲಾಗುವುದು ಮತ್ತು ಸದರಿ ಆಯ್ಕೆ ಪಟ್ಟಿಯನ್ನು ಪ್ರಕಟಿಸುವುದು. ಆಯ್ಕೆ ಪಟ್ಟಿಯಲ್ಲಿ ಆಯ್ಕೆ ಅಭ್ಯರ್ಥಿಗಳು ಎಲ್ಲ ರೀತಿಯಿಂದಲೂ ಅರ್ಹತೆಯನ್ನು ಹೊಂದಿರುವ ಬಗ್ಗೆ ನೇಮಕಾತಿ ಪ್ರಾಧಿಕಾರವು ದೃಢಪಡಿಸಿಕೊಂಡ ನಂತರ ಖಾಲಿ ಹುದ್ದೆಯನುಸಾರ ನೇಮಕಾತಿ ಮಾಡಿಕೊಳ್ಳತಕ್ಕದ್ದು. ನಿಮಗೆ ನೇಮಕಾತಿ ಎಕ್ಸಾಮು, ಫಿಸಿಕಲ್ ಟೆಸ್ಟ್, ಮೆಡಿಕಲ್ ಆದಮೇಲೆ ನೆಕ್ಸ್ಟ್ ಸಂಬಂಧಿತ ಡಿಪಾರ್ಟ್ಮೆಂಟ್ಗೆ ಕಳಿಸುತ್ತೆ. ಅವ್ರು ನಿಮ್ಗೆ ಸೆಲೆಕ್ಟ್ ಮಾಡಿದ್ರು ನೆಕ್ಸ್ಟ್ ಪ್ರೊಸೀಜರ್ ಅವ್ರು ಮಾಡ್ತಾರೆ. ಅರ್ಹತೆಗಳು ಭಾರತ ನಾಗರಿಕರಾಗಿರಬೇಕು, ಉಪಜೀವನರಾಗಿರಬೇಕು, ಇವೆಲ್ಲ ಕಾಮನಾಗಿ ಗೊತ್ತಿರುತ್ತೆ ನಿಮಗೆ, ಅದೆಲ್ಲ ಇರುತ್ತೆ, ಅದು ಮಾಡ್ತಾರೆ. ನೆಕ್ಸ್ಟು ಮೀಸಲಾತಿ. ಇಲ್ಲಿ ಇಂಪಾರ್ಟೆಂಟ್ ನಿಮಗೆ ಬೇಕಾಗಿರೋದು, ಇದು ಇಂಪಾರ್ಟೆಂಟ್. ಇಲ್ಲಿ ನೀವು ನೀಡೋ ನೋಡ್ಕೋಬೇಕಾದ್ರು ಮೇನು ಇಲ್ಲಿ ರಿಸರ್ವೇಷನ್ ನೀವು ಕ್ಲೈಮ್ ಮಾಡ್ತಂದ್ರೆ ರಿಸರ್ವೇಷನ್ ಏನೇನು ಮಾಡಬೇಕು ಅಂತ. ಮತ್ತೆ ಮುಖ್ಯವಾಗಿ ಜಾತಿ ಮತ್ತು ಮೀಸಲಾತಿ ಪ್ರಮಾಣ ಪತ್ರಕ್ಕೆ ಸಂಬಂಧಪಟ್ಟಂಗೆ ಹಲವಾರು ಗೊಂದಲಗಳು ಇರ್ತವೆ ವಿದ್ಯಾರ್ಥಿಗಳಿಗೆ ಅಪ್ಲೈ ಮಾಡ್ಬೇಕಾದ್ರೆ. ಅದ್ರ ಸಂಬಂಧಪಟ್ಟಂಗೆ ಕೆಲವೊಂದು ಕ್ಲಾರಿಫಿಕೇಶನ್ ಕೊಡ್ತೀನಿ. ಮೊದಲನೇದಾಗಿ ಇಲ್ಲೇನು ಜಾಸ್ತಿ ಇದಾದ್ರೆ SC ST ಮತ್ತು ಪ್ರವರ್ಗ ಸೇರಿದ ಅಭ್ಯರ್ಥಿಗಳು ನಮೂನೆ D ನಲ್ಲಿ ಕ್ಯಾಸ್ಟ್ ಸರ್ಟಿಫಿಕೇಟ್ ಮಾಡ್ಕೊಂಡಿರಬೇಕು. ಪ್ರವರ್ಗ 1 ಸೇರಿದ ಅಭ್ಯರ್ಥಿಗಳು ನಮೂನೆ E ಅಂದರೆ ಕ್ಯಾಸ್ಟ್ ಸರ್ಟಿಫಿಕೇಟ್ ಮೇಲೆ ಮೆನ್ಷನ್ ಆಗುತ್ತೆ ನಮೂನೆ E, ನಮೂನೆ D ಅಂತ. ಇನ್ನು 2A 2B 3A 3B ಮೀಸಲಾತಿಗೆ ಸೇರಿದ ಅಭ್ಯರ್ಥಿಗಳು ನಮೂನೆ F ಅಲ್ಲಿ ಸರ್ಟಿಫಿಕೇಟ್ ಪಡ್ಕೊಂಡಿರ್ಬೇಕಾಗುತ್ತೆ. ಮೇನ್ ಮುಖ್ಯವಾಗಿ ಇಲ್ಲೇನಪ್ಪ ಅಂತಂದರೆ ಒಳ ಮೀಸಲಾತಿ ಆಗಿ ಇದು ನೋಟಿಫಿಕೇಶನ್ ಆಗಿದ್ದರಿಂದ ಒಳ ಮೀಸಲಾತಿ ಇದು ಕಡ್ಡಾಯ ಅಪ್ಲೈ ಆಗೋದ್ರಿಂದ ಯಾರು ಒಳ ಮೀಸಲಾತಿ ಅಪ್ಲೈ ಆಗುತ್ತೆ SC ಕ್ಯಾಂಡಿಡೇಟ್ ಅವ್ರಿಗೆ ಒಳ ಮೀಸಲಾತಿ ಅಪ್ಲೈ ಆಗುತ್ತೆ ಅವರು ಸರ್ಟಿಫಿಕೇಟ್ನ ಇಟ್ಕೊಂಡಿರಬೇಕು. ಒಳ ಮೀಸಲಾತಿ ಸಂಬಂಧಪಟ್ಟಂಗೆ ಗ್ರೂಪ್ ಮಾಡಿದಾರಲ್ಲ ABC, ಅದರಲ್ಲಿ ಯಾವುದು ಪತ್ರ ಅಂತ ಮೆನ್ಷನ್ ಮಾಡಿರುತ್ತೆ. ಸೊ ನೀವು ಹೊಸದಾಗಿ ಒಳ ಮೀಸಲಾತಿ ಸಂಬಂಧಪಟ್ಟ ಸರ್ಟಿಫಿಕೇಟ್ ಕಡ್ಡಾಯವಾಗಿ ಇಟ್ಕೊಂಡಿರಬೇಕು ಅಂತ KA ಮೆನ್ಷನ್ ಮಾಡಿದೆ. ಕೆಲವು ಜನ ಹೇಳ್ಬೋದು ನಾ ಹಿಂದೆ ಹಳೆ ಸರ್ಟಿಫಿಕೇಟ್ ವ್ಯಾಲಿಡಿಟಿ ಇದೆ ಅದನ್ನೇ ಅಪ್ಲೈ ಮಾಡೋದಂತ. ಇಲ್ಲ, ಒಳ ಮೀಸಲಾತಿ ಅಪ್ಲೈ ಆಗಿರೋದ್ರಿಂದ ನೀವು ಕಡ್ಡಾಯವಾಗಿ ಒಳ ಮೀಸಲಾತಿ ಸಂಬಂಧಪಟ್ಟಂಗೆ ನೀವು ಸರ್ಟಿಫಿಕೇಟನ್ನು ಪಡ್ಕೊಂಡಿರಲೇಬೇಕು. ಒಂದು ಇನ್ನು ಆಮೇಲೆ ಪ್ರವರ್ಗ 1 ಸಂಬಂಧಪಟ್ಟ ನಮೂನೆಗೆ 2A 2B ನಮೂನೆ ಇವ್ರಿಗೇನು ವ್ಯತ್ಯಾಸ ಬೀಳಲ್ಲ, ಇವರು ಅಪ್ಲಿಕೇಶನ್ ಮಾಡಬೇಕು. ಇಲ್ಲಿ ಏನು ಇಂಪಾರ್ಟೆಂಟ್ ಅಂತಂದರೆ ಇಲ್ಲಿ SC ST ಪ್ರವರ್ಗ 1 ಮೀಸಲಾತಿ ಏನಿರುತ್ತೆ SC ST ಅಂದರೆ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಮತ್ತು ಪ್ರವರ್ಗ 1ರ ಮೀಸಲಾತಿ ಪ್ರಮಾಣ ಪತ್ರವು ರದ್ದಾಗುವವರೆಗೂ ಚಾಲ್ತಿಯಲ್ಲಿರುವುದರಿಂದ ಅರ್ಜಿ ಸಲ್ಲಿಸುವ ನಿಗದಿಪಡಿಸಿದ ಕೊನೆಯಂಕ ದಿನದೊಳಗೆ ನಿಗದಿಪಡಿಸಿದ ನಮೂನೆಯಲ್ಲಿ ಪಡೆದಿಟ್ಟುಕೊಳ್ಳತಕ್ಕದ್ದು. ಅಂದರೆ SC ST ಕ್ಯಾಟಗರಿ ಏನಿರುತ್ತೆ ಇವರಿಗೆ ಲೈಫ್ ಟೈಮ್ ವ್ಯಾಲಿಡಿಟಿ ಇರುತ್ತೆ ಇನ್ಕಮ್ ಸರ್ಟಿಫಿಕೇಟ್, ಕ್ಯಾಸ್ಟ್ ಸರ್ಟಿಫಿಕೇಟ್. ಸೊ ಇವ್ರಿಗೆ ಚೇಂಜಸ್ ಆಗಲ್ಲ 5 ವರ್ಷಕ್ಕೊಂದ್ಸತಿ 3 ವರ್ಷಕ್ಕೊಂದ್ಸತಿ. ಹಂಗಾಗಿ ಅಪ್ಲಿಕೇಶನ್ ಹಾಕೋ ಡೇಟ್ಕಿನ್ನ ಕೊನೆ ಡೇಟ್ಕಿನ್ನ ಮುಂಚೆ ನೀವು ಯಾವತ್ತೇ ಮಾಡಿಟ್ಕೊಂಡಿದ್ರು ನಿಮ್ಮದು ವ್ಯಾಲಿಡಿಟಿ ಇರುತ್ತೆ, ನೀವು ಚೇಂಜ್ ಮಾಡೋ ನೆಸಿಟಿ ಇರಲ್ಲ. SC ಮಾತ್ರ ನೀವು ಒಳ ಮೀಸಲಾತಿ ಸಂಬಂಧಪಟ್ಟ ಸರ್ಟಿಫಿಕೇಟ್ ಮಾಡಬೇಕು. ಇನ್ನು ST ಮತ್ತು ಪ್ರವರ್ಗ 1 ಏನು ಮಾಡಬೇಕು, ನಿಮ್ದು ಹಳೆದಾಗಿದ್ರೆ ಅದು ಹಾಕಿದ್ರೆ ಸಾಕು. ಇನ್ನು ಇಲ್ಲಿ ಏನು ಇಂಪಾರ್ಟೆಂಟ್ ಅಪ್ಪ ಅಂದರೆ ಪ್ರವರ್ಗ 2A 2B 3A 3B ನೀವೇನಿದ್ದೀರಾ ನಿಮ್ಮ ಪ್ರಮಾಣ ಪತ್ರವು 5 ವರ್ಷ ಚಾಲ್ತಿಯಲ್ಲಿರ್ತದೆ. ನೀವು 5 ವರ್ಷ ಮೀರಿರುವಂಥ ಸರ್ಟಿಫಿಕೇಟ್ನ ಪಡ್ಕೊಂಡು ಅಪ್ಲೈ ಮಾಡಿದ್ರೆ ನೀವು ಎಲಿಜಿಬಲ್ ಆಗೋದಿಲ್ಲ, ನಿನ್ನ ರಿಜೆಕ್ಟ್ ಮಾಡ್ತಾರೆ. ಅಂದರೆ ಎಕ್ಸಾಂಪಲ್ ಈಗ 2026 ಜೂನಲ್ಲಿ ನೀವು ಅಪ್ಲೈ ಮಾಡ್ತಾ ಇದ್ದೀರಾ ಅಂತ ಇಟ್ಕೊಳ್ಳಿ. ಸೊ ನಿಮ್ಮದು ಕಡ್ಡಾಯವಾಗಿ ಇದರಿಂದ 5 ವರ್ಷ ಹಿಂದಿಂದ ಆಗಿರಬೇಕು. ಅಂದರೆ 2021 ಜೂನ್ ನಂತರ ಇರಬೇಕು ನಿಮ್ಮ ಸರ್ಟಿಫಿಕೇಟು. ಹಂಗಿದ್ರೆ ಮಾತ್ರ ನೀವು ಎಲಿಜಿಬಲ್ ಆಗ್ತೀರಾ. 2021 ಜೂನ್ ಆರ್ ಜುಲೈ ಇಷ್ಟು ಆದಮೇಲೆ ನೀವು ಸರ್ಟಿಫಿಕೇಟ್ ಪಡ್ಕೊಂಡಿದ್ರೆ ನೀವು ಎಲಿಜಿಬಲ್ ಇರ್ತೀರಾ. ಸೊ ಅದಕ್ಕೆ ಒಂದ್ಸತಿ ನೀವು ಅಪ್ಲೈ ಮಾಡೋಕ್ಕಿಂತ ಮುಂಚೆ ನೀವು ಒಂದ್ಸತಿ ಚೆಕ್ ಮಾಡಿಸ್ಕೊಳ್ಳಿ. ಈಗಲೇ ನಿಮ್ದು ಕ್ಯಾಸ್ಟ್ ಸರ್ಟಿಫಿಕೇಟ್, ಇನ್ಕಮ್ ಸರ್ಟಿಫಿಕೇಟ್ ಯಾವ ಡೇಟ್ ಇದೆ. ಇನ್ನು ಒಂದು ವೇಳೆ ಏನಾದರೂ ತುಂಬ ಹಳೆಯದಿದ್ರೆ ಹೊಸದಾಗಿ ಮಾಡ್ಸೋಕೆ ಇನ್ನೂ ಟೈಮ್ ಇದೆ. ಸೊ ಹಂಗಾಗಿ ಈಗಲೇ ಚೆಕ್ ಮಾಡ್ಕೊಳ್ಳಿ. ಲಾಸ್ಟ್ ಎಕ್ಸಾಮು ಅಥವಾ ಅಪ್ಲಿಕೇಶನ್ ಹಾಕೋದು 10 ದಿನ ಇದ್ದಂಗೆ ನೀವು ಚೆಕ್ ಮಾಡ್ಕೊಂಡು ಹಾಕೋಕೆ ಹೋಗಿ ಸುಮ್ಮನೆ ಪ್ರಾಬ್ಲಮ್ ಮಾಡ್ಕೊಬೇಡಿ. ಈಗಲೇ ನೋಡ್ಕೊಂಡ್ರೆ ಇನ್ ಕೇಸ್ ಓಲ್ಡ್ ಆಗಿರೋ ಹೊಸದಾಗಿ ಬೇಕಾದ್ರೆ ಮಾಡಿಸ್ಕೋಬೋದು. ನೆಕ್ಸ್ಟ್ ಇನ್ನೊಂದು ಇಲ್ಲಿ ಏನು ಹೇಳ್ತಾರೆ ಅಂದರೆ ಉದ್ಯೋಗಕ್ಕಾಗಿ ಪಡೆದ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರವನ್ನು ಮಾತ್ರ ಪರಿಗಣಿಸಲಾಗುವುದು. ಶಿಕ್ಷಣ ಅಥವಾ ಇತರ ವಿದ್ಯಾರ್ಥಿಗಳಿಗೆ ಪಡೆದ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರವನ್ನು ಪರಿಗಣಿಸಲಾಗುವುದಿಲ್ಲ. ಇದು ಸೇಮ್ 2A 2B 3A 3B ಇವರಿಗೆ ಸಂಬಂಧಪಡುತ್ತೆ. ಇಲ್ಲೇ ಹೇಳ್ತಾರೆ ನೀವು ಉದ್ಯೋಗಕ್ಕಾಗಿ ಅಂತಲೇ ಕ್ಯಾಸ್ಟ್ ಸರ್ಟಿಫಿಕೇಟ್ ಮಾಡಿಸ್ಬೇಕು. ಈಗ ನಾರ್ಮಲ್ ಎಜುಕೇಷನ್ಗೆ ಸ್ಕೂಲ್ ಸೇರ್ಬೇಕಾದ್ರೆ, ಕಾಲೇಜ್ ಸೇರ್ಬೇಕಾದ್ರೆ ಮಾಡಿಸ್ಬೇಕಂತ ಕ್ಯಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ಗೂ ಉದ್ಯೋಗಕ್ಕಾಗಿ ಮಾಡಿಸೋದು ಇನ್ಕಮ್ ಸರ್ಟಿಫಿಕೇಟ್ಗೂ ತುಂಬ ವ್ಯತ್ಯಾಸ ಇರುತ್ತೆ. ಇದರಲ್ಲಿ ನೀವು ಶಿಕ್ಷಣಕ್ಕೆ ಸೇರಿಸಬೇಕಾದ್ರೆ ನಿಮ್ದು ಇನ್ಕಮ್ ಪೂರ್ತಿ ಕನ್ಸಿಡರ್ ಮಾಡಿರಲ್ಲ ಅಷ್ಟಾಗಿ. ಆದರೆ ಉದ್ಯೋಗಕ್ಕೆ ಅಂತ ಮಾಡ್ಬೇಕಾದ್ರೆ ಇನ್ಕಮ್ ಕನ್ಸಿಡರ್ ಮಾಡಿರ್ತಾರೆ. ಯಾಕೆಂದ್ರೆ ಇದರಲ್ಲಿ ಕ್ರಿಮಿ ಲೇಯರ್ ಅಂತ ಒಂದು ಬರುತ್ತೆ ಈ ಕ್ಯಾಸ್ಟಲ್ಲಿ. 2A 2B 3A 3B ಅಂದರೆ ಯಾರ್ದು ಆದಾಯ ತಂದೆ ಆದಾಯ 8 ಲಕ್ಷಕ್ಕಿಂತ ಹೆಚ್ಚಿರುತ್ತೆ ಅವನ್ನ ಕ್ರಿಮಿಲೇಯರ್ ಅಂತ ಕರಿತೀವಿ. 8 ಲಕ್ಷಕ್ಕಿಂತ ಕಡಿಮೆ ಇದೆ ನಾನ್ ಕ್ರಿಮಿಲೇಯರ್ ಅಂತ ಕರಿತೀವಿ. ಸೊ ಇದನ್ನ ಕನ್ಸಿಡರ್ ಮಾಡೋಕ್ಕೆ 5 ವರ್ಷಕ್ಕೊಂದು ರಿನ್ಯೂವಲ್ ಮಾಡ್ತಾ ಇರ್ತಾರೆ. ಸೊ ಹಂಗಾಗಿ ನೀವು ಉದ್ಯೋಗಕ್ಕಾಗಿ ಅಂತಂದ್ರೆ ಜಾತಿ ಪ್ರಮಾಣ ಆದಾಯ ಪ್ರಮಾಣ ಪತ್ರವನ್ನು ಮಾಡಿಸಿದ್ರೆ ಅದರಲ್ಲಿ ಮೆನ್ಷನ್ ಮಾಡ್ತಾರೆ ನಿಮ್ಮ ಆದಾಯ ಎಷ್ಟಿದೆ ಅಂತ. ನಿಮ್ಮ ಆಸ್ತಿ ಪಾಸ್ತಿ ಕಂಚು ಲೆಕ್ಕ ಹಾಕಿ, ನಿಮ್ಮ ಇನ್ಕಮ್ ಸೋರ್ಸ್ನ ಲೆಕ್ಕ ಹಾಕಿ ಒಂದು ಆದಾಯನ ಫಿಕ್ಸ್ ಮಾಡ್ತಾರೆ. ಸೊ ಹಂಗಾಗಿ ಉದ್ಯೋಗಕ್ಕಾಗಿ ಅಂತಲೇ ನೀವು ಅಪ್ಲೈ ಮಾಡಿದ್ರೆ ತುಂಬ ಒಳ್ಳೆಯದಲ್ಲ. ಆ ರೀತಿ ಮಾಡಿದ್ರೆ ನಿಮಗೆ ವ್ಯಾಲಿಡಿಟಿ ನಾಳೆ ದಿನ ಸೆಲೆಕ್ಟ್ ಆಗಿ ವೆರಿಫಿಕೇಷನ್ಗೆಲ್ಲ ಹೋದಾಗ ಪ್ರಾಬ್ಲಮ್ ಆಗಬಾರ್ದು ಅಂದರೆ ಆ ಥರ ಮಾಡಿ. ನೋಡಿ ಇಲ್ಲಿದೆ ಇತರ ಹಿಂದುಳಿದ ವರ್ಗಗಳಾದ ಪ್ರವರ್ಗ 2A 2B 3A 3B ವರ್ಗದ ವಿವಾಹಿತ ಮಹಿಳಾ ಅಭ್ಯರ್ಥಿಗಳು ಅವರ ಪ್ರತಿ ಹೆಸರಿನೊಂದಿಗೆ ಜಾರಿಯಾದ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರವನ್ನು ಅರ್ಜಿ ಸಲ್ಲಿಸಿದ ನಿಗದಿಪಡಿಸಿದ ಕೊನೆಯ ದಿನಾಂಕದೊಳಗೆ ಪಡೆದಿಟ್ಟುಕೊಂಡು ಅರ್ಜಿಯನ್ನು ಮೀಸಲಾತಿ ಕೋರತಕ್ಕದ್ದು. 2A 2B 3A 3B ಅಂತ ನಾನು ಹೇಳ್ತಾ ಇರ್ತೀನಿ. ಈಗ ಎಕ್ಸಾಂಪಲ್ ಮದುವೆ ಆಗಿರ್ತಾರೆ, ಮದುವೆ ಆದ ತಕ್ಷಣ ಅಪ್ಪಂದು ಇನ್ಕಮ್ ಹಾಕಂಗಿಲ್ಲ, ಗಂಡಂದೇ ಇನ್ಕಮ್ ಕನ್ಸಿಡರ್ ಮಾಡಬೇಕಾಗುತ್ತೆ. ಸೊ ಅದಕ್ಕೆ ಮ್ಯಾರಿಡ್ ವುಮೆನ್ನು ಹಸ್ಬೆಂಡ್ಗೆ ಸಂಬಂಧಪಟ್ಟಿದ್ದ ಕ್ಯಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ ಹಾಕಬೇಕು. ಹಸ್ಬೆಂಡ್ ಮನೆ ಸಂಬಂಧಪಟ್ಟಿದ್ದ ಹಸ್ಬೆಂಡ್ ಇನ್ಕಮ್ ಕನ್ಸಿಡರ್ ಮಾಡಿ. ಈಗ ಏನಾದ್ರು ಇನ್ಕಮ್ ಸರ್ಟಿಫಿಕೇಟ್ ಇಲ್ಲ ಅಂತಂದ್ರೆ ನೀವು ಹೊಸದಾಗಿ ಮಾಡಿಸ್ಬೋದು. ನೆಕ್ಸ್ಟ್ ಮಾಜಿ ಸೈನಿಕರ ಬಗ್ಗೆ ಕೇಳಿದ್ರೆ ಮಾಜಿ ಸೈನಿಕರು ಅಂದರೆ ಯಾರು ಎಲ್ಲೆಲ್ಲಿ ಸರ್ವಿಸ್ ಮಾಡಿರ್ಬೇಕು ಅಂತ ಕೂಡ ಅಷ್ಟೊಂದು ಅದೇನು ಡೀಟೇಲ್ ಬೇಕಿಲ್ಲ ಅಂತ ಅನ್ಕೋತೀನಿ. ನೆಕ್ಸ್ಟ್ ನಿಮ್ಗೆ ಏನಪ್ಪ ಇಂಪಾರ್ಟೆಂಟ್ ಅಂದರೆ ಗ್ರಾಮೀಣ ಅಭ್ಯರ್ಥಿ. ಇಲ್ಲಿ ಇಂಪಾರ್ಟೆಂಟು ಗ್ರಾಮೀಣ ಅಭ್ಯರ್ಥಿ ಮತ್ತು ಕನ್ನಡ.
ಗ್ರಾಮೀಣ ಅಭ್ಯರ್ಥಿ ಮತ್ತು ಕನ್ನಡ ಅಭ್ಯರ್ಥಿ ಇದಕ್ಕೆ ಸಂಬಂಧಪಟ್ಟಂಗೆ ಒಂದು ಇನ್ಫಾರ್ಮೇಷನ್ ಏನಿದೆ ಅಂದರೆ, ಇದು ಯಾವಾಗಲೂ ಒನ್ ಟೈಮ್ ವ್ಯಾಲಿಡಿಟಿ ಅಂದರೆ ಅರ್ಥ ಲೈಫ್ ಟೈಮ್. ನೀವು ಒಂದು ಸತಿ ಕನ್ನಡ ಮೀಡಿಯಮು ಅಥವಾ ಗ್ರಾಮೀಣ ರೂರಲ್ ಸರ್ಟಿಫಿಕೇಟ್ ಮಾಡಿಸೋದು ಲೈಫ್ ಟೈಮ್ ವ್ಯಾಲಿಡಿಟಿ ಇರುತ್ತೆ. ನೀವು ಇನ್ಕಮ್ ಸರ್ಟಿಫಿಕೇಟ್ 5 ವರ್ಷಕ್ಕೆ ಒಂದ್ಸತಿ ರಿನ್ಯೂವಲ್ ಮಾಡೋದು ಅಥವಾ ವರ್ಷ ರಿನ್ಯೂವಲ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ನೀವು 1 ವರ್ಷ ಇನ್ಕಮ್ ರೂರಲ್ ಸರ್ಟಿಫಿಕೇಟ್ ಕ್ಯಾಸ್ಟ್ ಸರ್ಟಿಫಿಕೇಟ್ ಮಾಡಿಸ್ಕೊಂಡು ಲೈಫ್ ಟೈಮ್ ನಿಮ್ಗೆ ಅದೇ ಆಗುತ್ತೆ. ಸೊ ಅದನ್ನ ರಿನ್ಯೂವಲ್ ಮಾಡೋ ಅವಶ್ಯಕತೆ ಇರಲ್ಲ. ಆದರೆ ಸರಿಯಾದ ನಮೂನೆಗಳನ್ನ ಮಾಡಿಟ್ಕೋಬೇಕು. ಅಂದರೆ ಗ್ರಾಮೀಣ ಅಭ್ಯರ್ಥಿ ಅಂತಂದರೆ ಏನು ಹೇಳ್ತಿದ್ದಾರೆ ಅಂದರೆ, ಗ್ರಾಮೀಣ ಮೀಸಲಾತಿ ಕೋರುವ ಅಭ್ಯರ್ಥಿಗಳು ಗ್ರಾಮೀಣ ಪ್ರದೇಶದಲ್ಲಿ 1ರಿಂದ 10ನೇ ತರಗತಿ ಇದು ಕಡ್ಡಾಯ. 1ರಿಂದ 10ನೇ ತರಗತಿ ಗ್ರಾಮ ಪಂಚಾಯಿತಿ ಅಂಡರಲ್ಲಿ ಬರುವಂಥ ಸ್ಕೂಲ್ಗಳಲ್ಲಿ ನೀವು ಓದಿರಬೇಕು. ಅವರಿಗೆ ಮಾತ್ರ ಗ್ರಾಮೀಣ ಅಭ್ಯರ್ಥಿಯಿಂದ ಮೀಸಲಾತಿ ಸಿಗುತ್ತೆ. ಇನ್ನು ನೆಕ್ಸ್ಟು ಕನ್ನಡ ಮೀಡಿಯಂ ಅಭ್ಯರ್ಥಿ KMS ಕನ್ನಡ ಮೀಡಿಯಂ ಅಭ್ಯರ್ಥಿ ಇವರು ಕೂಡ 1ರಿಂದ 10ನೇ ತರಗತಿವರೆಗೆ ಕಡ್ಡಾಯವಾಗಿ ಕನ್ನಡವನ್ನು ಲ್ಯಾಂಗ್ವೇಜ್ ಆಗಿ ಓದಿರ್ಬೇಕಂದ್ರೆ ಕನ್ನಡ ಮೀಡಿಯಮಲ್ಲಿ ಓದಿರಬೇಕು. ಇಂಗ್ಲೀಷ್ ಮೀಡಿಯಂ ಕಾನ್ವೆಂಟು ಅಲ್ಲಿ ಓದಿದ್ರೆ ನೀವು ಕನ್ನಡ ಮೀಡಿಯಮ್ ಕ್ಲೈಮ್ ಮಾಡೋಕ್ಕಾಗಲ್ಲ. ಇನ್ನೊಂದು ಏನಪ್ಪ ಅಂದರೆ, ಕೆಲವು ಜನ ಹೇಳ್ತಾರೆ 1 to 5 ನಾವು ಕನ್ನಡ ಮೀಡಿಯಂ ಓದಿದ್ದೀವಿ ಸರ್, ಮತ್ತೆ 5 to 6 ಕಾನ್ವೆಂಟ್ ಆಗಿ ಮತ್ತೆ ಕನ್ನಡ ಮೀಡಿಯಂ ಓದಿದ್ದೀವಿ ಅಂತ ಕೇಳ್ತಾರೆ. ಸೊ ಅದು ಅಪ್ಲೈ ಆಗಲ್ಲ. ಓನ್ಲಿ 1ರಿಂದ 10ನೇ ತರಗತಿ ನೀವು ಕಂಟಿನ್ಯೂಸ್ ಆಗಿ, ಅಂದರೆ 1 ವರ್ಷ ಕೂಡ ನೀವು ಇಂಗ್ಲೀಷ್ ಮೀಡಿಯಂ ಹೋಗಿದಂಗೆ 1 ವರ್ಷ ಕೂಡ ನೀವು ಗ್ಯಾಪ್ ಮಾಡಿದ್ರೆ ಕಂಟಿನ್ಯೂಸ್ ಆಗಿ ಕಡ್ಡಾಯವಾಗಿ 1ರಿಂದ 10ವರೆಗೂ ನೀವು ಕನ್ನಡ ಮೀಡಿಯಮೇ ಓದಿರಬೇಕು ಅನ್ನೋದು ಇದು ಹೇಳುತ್ತೆ. ಸೊ ಇದನ್ನು ಈ ಸರ್ಟಿಫಿಕೇಟ್ನ ನೀವು ಒಂದ್ಸತಿ ಮಾಡಿಸೋದು ಸಾಕು, ಪದೇ ಮಾಡಿಸೋ ಅವಶ್ಯಕತೆ ಇರುವುದಿಲ್ಲ. ಲೈಫ್ ಟೈಮ್ ವ್ಯಾಲಿಡಿಟಿ ಇರುತ್ತೆ ಅವರಿಗೆ. ಇನ್ನು ಇದು PDP ಯೋಜನೆಯಿಂದ ನಿರ್ವಹಿಸಿದ PDP ಪ್ರಾಜೆಕ್ಟ್ ಡಿಸ್ಪ್ಲೇ ಪರ್ಸನ್ಸ್ ಅಂತ ಕರಿತೀವಿ. ಅಂದರೆ ಸರ್ಕಾರಕ್ಕೆ ಸಂಬಂಧಪಟ್ಟಂತೆ ಯಾವ್ದಾದ್ರು ಯೋಜನೆಗಳು ನಮ್ಮ ಜಮೀನಿಂದ ಹಾದು ಹೋಗಿದ್ರೆ, ಆ ಜಮೀನು ಅದಕ್ಕೋಸ್ಕರ ಅಕ್ವೈರ್ ಆಗಿದ್ರೆ, ಅದು ಸಂಬಂಧಪಟ್ಟಂಗೆ ಸರ್ಕಾರ ಒಂದು ಪ್ರಾಜೆಕ್ಟ್ ಡಿಸ್ಪ್ಲೇಸ್ಡ್ ಪರ್ಸನ್ ಅಂತ ಒಂದು ಸರ್ಟಿಫಿಕೇಟ್ ಕೊಡುತ್ತೆ. ಆ ಸರ್ಟಿಫಿಕೇಟ್ಗೆ ಫ್ಯಾಮಿಲಿ ಅಂತ ಕೊಡುತ್ತೆ. ಅದಕ್ಕೂ ಕೆಲವೊಂದು ರಿಸರ್ವೇಷನ್ ಅಂತ ಇರುತ್ತೆ. ಆ ರಿಸರ್ವೇಷನ್ನ ನೀವು ಕ್ಲೈಮ್ ಮಾಡ್ಬೋದು. ಇದನ್ನು ಕೂಡ ವಿತಿನ್ ಡೇಟ್ ಒಳಗೆ ಅಥವಾ ಒಂದು ಈ ಲಾಸ್ಟ್ ಡೇಟ್ ಅಪ್ಲಿಕೇಶನ್ ಹಾಕೋ ಡೇಟ್ ಏನಿದೆ ಅದಕ್ಕಿಂತ ಮುಂಚೆ ಮಾಡಿಸ್ಕೊಂಡು ತುಂಬ ಒಳ್ಳೆಯದು. ಇನ್ನು ತೃತೀಯಲಿಂಗ ಅಭ್ಯರ್ಥಿಗಳಿಗೆ ಸಂಬಂಧಪಟ್ಟಂಗೆ ಅವರು ತೃತೀಯಲಿಂಗಿ ಅಂತ ಹೇಳಿ ಜಿಲ್ಲಾ ಮ್ಯಾಜಿಸ್ಟ್ರೇಟ್ ಅವರಿಂದ ಪಡೆಯತಕ್ಕದ್ದು. ಅವರು ಒಂದು ಪ್ರಮಾಣ ಪತ್ರವನ್ನು ಜಿಲ್ಲಾ ಮ್ಯಾಜಿಸ್ಟ್ರೇಟ್ ಅಂತ ಯಾರು DC ಬರ್ತಾರೆ. ಸೊ DC ಅವರಿಂದ ನೀವು ತೃತೀಯಲಿಂಗಿಗೆ ಸಂಬಂಧ ಇದ್ದೀರಾ ಅಂತೇಳಿ ಒಂದು ಸರ್ಟಿಫಿಕೇಟ್ ಪಡ್ಕೊಂಡ್ರೆ ಸಾಕು, ಅವ್ರು ಅಪ್ಲೈ ಮಾಡ್ಬೋದು. ನೆಕ್ಸ್ಟು ಪತ್ರವ್ಯವಹಾರ ಅಂದರೆ KA ಒಳಗಡೆ ನೀವು ಪತ್ರವ್ಯವಹಾರ ಮಾಡೋದಂದರೆ ಏನೇನು ಮಾಡಬೇಕು ಅಂತ ಹೇಳಿ ಹೇಳುತ್ತೆ. ಅದು ಖಾತೆ ಇದೆ, ನೀವು ಇಲ್ಲ ಬಿಡು. ಮತ್ತು ಇನ್ನೊಂದು ಪ್ರಮುಖವಾದ ಸೂಚನೆ ಇಲ್ಲಿ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ನಿಮಗೆ SLC ಬೇಕಾದ್ರೆ ಕೆಲವು ಜನ ಅಪ್ಲೈ ಮಾಡೋಕ್ಕೆ ತುಂಬ ತೊಂದರೆ ಇಲ್ಲ. ಈ ಫೋಟೋನ JPEG ಫಾರ್ಮೇಟಲ್ಲಿ 50 KB 200 KB ಇರಬೇಕು ನಿಮ್ಮ ಭಾವಚಿತ್ರ. ಇತ್ತೀಚಿನ ಒಂದು ಭಾವಚಿತ್ರ ಹೊಡಿಸಿ ಅದ್ರ ಅಪ್ಲೈ ಮಾಡೋಕೆ ಅದ್ರದ್ದು ಸ್ಟೋರೇಜ್ ಎಷ್ಟಿರಬೇಕು ಅಂದರೆ 50 KB 200 KB ಒಳಗಡೆ ಇರಬೇಕು. 60 KB 70 KB 80 KB ಈ ಥರ 200 KB ಒಳಗಿರಬೇಕು. ನೆಕ್ಸ್ಟು ಕಪ್ಪು ಶಾಯಿಯ ಸ್ಕೆಚ್ ಮಾರ್ಕರ್ ಪೆನ್ನಲ್ಲಿ ಸಹಿಯನ್ನು ಅಳತೆಯ ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡತಕ್ಕದ್ದು. ಸೈನು ಇದು ಫೋಟೋ ಹಾಕಿದ್ರೆ ಸೈನು ಎಷ್ಟು ಇರಬೇಕು ಅಂದರೆ 50 KB 70 KB ಸೈನ್ ಇರಬೇಕು. ಅದು ನೀವು ಬ್ಲ್ಯಾಕ್ ಪೆನ್ನಲ್ಲಿ ಸೈನ್ ಮಾಡಿ ನೀವು ಫೋಟೋ ತಗೊಂಡು ಅದು 50 KB to 70 KB ಒಳಗೆ ಇರಬೇಕು. ಈಗ ಅಳತೆ ನೋಡ್ಕೊಂಡು ಅಪ್ಲೋಡ್ ಮಾಡಿ. ಇಲ್ಲ ನೀವು ಇಷ್ಟು ಮೀರಿ ಅಳತೆ ಅದಕ್ಕೆ ಕಮ್ಮಿ ಇದ್ರೂ ಅದು ತೊಗೊಳಲ್ಲ, ಸುಮ್ಮನೆ ಡಿಲೇ ಮಾಡುತ್ತೆ, ಪ್ರಾಬ್ಲಮ್ ಆಗುತ್ತೆ. ನೆಕ್ಸ್ಟ್ ನೀವು ಈಗ ಫೈನಲಿಗೆ ಏನು ಹೇಳ್ತೀನಿ, ಅರ್ಜಿ ಸಲ್ಲಿಸೋ ಸಂದರ್ಭ ನೀವು ಏನೇ ನಿಮ್ಮ ಹತ್ರ ರೆಡಿ ಇಟ್ಕೊಂಡಿರ್ಬೇಕಪ್ಪ ಅಂದರೆ, ಒಂದು ಆಧಾರ್ ಕಾರ್ಡ್ ಕಂಪಲ್ಸರಿ ಇಟ್ಕೊಂಡಿರ್ಬೇಕು. ಯಾಕೆಂದರೆ ಆಧಾರ್ OTP ಬರುತ್ತೆ, ಆಧಾರ್ ಅಥೆಂಟಿಕೇಶನ್. ನಾನು ಇದೇ ಉದ್ದೇಶಕ್ಕೆ ನಿಮಗೆ ಎಕ್ಸಾಮ್ಗೆ ಹೋಗ್ಬೇಕಾಗಿರ್ಬೋದು, PT ಹೋಗ್ಬೇಕಾಗಿರ್ಬೋದು, ಆಧಾರ್ ಕಾರ್ಡ್ ತಗೊಂಡೋಗಿ ಅಂತ ಹೇಳಿದ್ದು. ಆಧಾರ್ ಕಾರ್ಡ್ ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕದೊಳಗಡೆ ಅಂದರೆ ಜುಲೈ 3 ಇಷ್ಟೊಳಗಡೆ ಪಡೆದ ಆಯಾ ಹುದ್ದೆಗೆ ನಿಗದಿಪಡಿಸಲಾದ ವಿದ್ಯಾರ್ಹತೆ ಎಲ್ಲ ವಿಷಯಗಳು, ಸೆಮಿಸ್ಟರ್ ಅಂಕಪಟ್ಟಿ, ಘಟಿಕೋತ್ಸವ ಪ್ರಮಾಣ ಪತ್ರ, PDC ಅನ್ನು ಪಡೆದಿಟ್ಕೊಂಡಿರಬೇಕು. ಅಂದರೆ PUC ಸಂಬಂಧಪಟ್ಟಂಗೆ, JOC ಸಂಬಂಧಪಟ್ಟಂಗೆ, ಡಿಪ್ಲೊಮಾ ಸಂಬಂಧ ಸರ್ಟಿಫಿಕೇಟು ಈ ಡೇಟಿಂದ ಒಳಗಡೆ ಇರಬೇಕು. ಈ ಡೇಟ್ ಆದ್ಮೇಲೆ ನೀವು ಪಡ್ಕೊಂಡ್ರೆ ಯಾವುದೇ ಸರ್ಟಿಫಿಕೇಟ್ ವ್ಯಾಲಿಡ್ ಆಗೋದಿಲ್ಲ. ನೆಕ್ಸ್ಟ್ ಡೇಟ್ ಆಫ್ ಬರ್ತ್ ಕನ್ಸಿಡರ್ ಮಾಡಿದವರು ನಿಮ್ಮ SLC ಮಾರ್ಕ್ಸ್ ಕಾರ್ಡ್ ಮೇಲೆ. ಸೊ ನಿಮ್ದು SLC ಮಾರ್ಕ್ಸ್ ಕಾರ್ಡಲ್ಲಿರೋ ಡೇಟ್ ಆಫ್ ಬರ್ತು ನಿಮ್ಮ ಆಧಾರ್ ಕಾರ್ಡಲ್ಲಿ ಡೇಟ್ ಆಫ್ ಬರ್ತು ಮ್ಯಾಚ್ ಆಗುತ್ತೆ ನೋಡ್ಕೊಳ್ಳಿ. ಕೆಲವರು ಮಿಸ್ ಮ್ಯಾಚ್ ಇರುತ್ತೆ, ಅದನ್ನ ಸರಿ ಮಾಡಿಸ್ಕೊಳ್ಳಿ. SLCಲಿ ಏನಿದೆ ಅದೇ ರೀತಿ ಇರಬೇಕು, ಇದೇ ಫೈನಲ್, ಇನ್ನೆಲ್ಲೂ ಚೇಂಜ್ ಆಗಲ್ಲ. ಅದು ಇಂಪಾರ್ಟೆಂಟ್. ನೆಕ್ಸ್ಟು ಸೈನಿಕ ಸೇವೆಯಿಂದ ಬಿಡುಗಡೆ ಇದು ಇನ್ ಸರ್ವಿಸ್ ಎಕ್ಸ್ ಸರ್ವಿಸ್ ಅನ್ನೋದಲ್ಲ, ಅವ್ರಿಗೆ ಸಂಬಂಧಪಡ್ತಿದ್ದು. ನೆಕ್ಸ್ಟ್ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಪರಿಶಿಷ್ಟ 1 2 ಇವರು ಸಂಬಂಧಪಟ್ಟ ಅದೇ ಹೇಳ್ತಾರೆ. ನಮೂನೆ E, ನಮೂನೆ D, ನಮೂನೆ F ಅದೇ ನಮೂನೆಯಲ್ಲಿ ಇವರು ಸರ್ಟಿಫಿಕೇಟ್ ತಂದಿರಬೇಕು. ಗ್ರಾಮೀಣ ಮೀಸಲಾತಿಯಲ್ಲಿ ನಮೂನೆ 1 ಗ್ರಾಮೀಣ ಮೀಸಲಾತಿ ಮತ್ತು ಈ ಗ್ರಾಮೀಣ ಮೀಸಲಾತಿ ನಂತರ ಬರುತ್ತೆ. ಏನಪ್ಪ ಅಂದರೆ, ಕೆಲ ಜನ GM ಕ್ಯಾಂಡಿಡೇಟ್ ಇರ್ತಾರೆ. ಈಗ ಅಂದರೆ 2A 3B ಕ್ಯಾಟಗರಿ SST ಯಾವುದಕ್ಕೂ ಬರಲ್ಲ, ಜನರಲ್ ಮೆರಿಟಲ್ಲಿ ಇರ್ತಾರಲ್ಲ, ಜನರಲ್ ಮೆರಿಟರ್. ಸೊ ನಾವು ಗ್ರಾಮೀಣನ ಅಕ್ವೈರ್ ಮಾಡ್ಕೋಬೋದಾ, ಗ್ರಾಮೀಣ ಕೋಟ ಇದೆಯಲ್ಲ ಅದನ್ನು ನಾವು ತಗೋಬೋದಾ ಅಂತ ಕೇಳ್ತಾರೆ. ಅದು ಸಂಬಂಧಪಟ್ಟಂಗೆ ಏನು ಇನ್ಫಾರ್ಮೇಷನ್ ಅಪ್ಪ ಇದೆ ಅಂತಂದರೆ, ನೀವು GM ಆಗಿದ್ದು ರೂರಲ್ ಬೇಕು ಅಂದರೆ ನೀವು ನಾನ್ ಕ್ರಿಮಿಲೇಯರ್ ಅಲ್ಲ ಅಂತ ತೋರಿಸ್ಬೇಕು. ಅಂದರೆ ಕ್ರಿಮಿಲೇಯರ್ ಅಲ್ಲ ಅಂತ ತೋರಿಸ್ಬೇಕು. ನಾನ್ ಕ್ರಿಮಿಲೇಯರ್ ಅಂತ ಒಂದು ಸರ್ಟಿಫಿಕೇಟ್ ಬರುತ್ತೆ ನಿಮಗೆ GM ಕ್ಯಾಂಡಿಡೇಟ್ಗೆ. ಇವರು SC ST ಪ್ರವರ್ಗ 1 2A TB ಇವ್ರು ಯಾರು ಅಲ್ಲ, ಪ್ಯೂರ್ GM ಕ್ಯಾಂಡಿಡೇಟ್ಗೆ ನಾನ್ ಕ್ರಿಮಿಲೇಯರ್ ಅಂತ ತೋರಿಸ್ಬೇಕು ನೀವು. ಅಂದರೆ ನಿಮ್ಮದು ಇನ್ಕಮ್ ಲಿಮಿಟು 8 ಲಕ್ಷಕ್ಕಿಂತ ಕಡಿಮೆ ಇದೆ ಅಂತ ತೋರಿಸ್ಬೇಕು. 8 ಲಕ್ಷಕ್ಕಿಂತ ಕಡಿಮೆ ಇದ್ದರೆ ನಿಮಗೆ ನಾನ್ ಕ್ರಿಮಿಲೇಯರ್ ಅಂತ ಸರ್ಟಿಫಿಕೇಟ್ ಕೊಡ್ತಾರೆ GM ಕ್ಯಾಂಡಿಡೇಟ್ಗೆ. ಆವಾಗ ನೀವು ರೂರಲ್ ಕೋಟ ಏನಿರುತ್ತೋ ಅದನ್ನ ಕ್ಲೈಮ್ ಮಾಡ್ಬೋದು. ನೆಕ್ಸ್ಟ್
ಕನ್ನಡ ಮಾಧ್ಯಮದಲ್ಲಿ ವ್ಯಾಸಂಗ ಮಾಡಿದ ಪ್ರಮಾಣ ಪತ್ರ ಅವರು ತೋರಿಸ್ಬೇಕು. ಮತ್ತು ಮೀಸಲಾತಿ ವಿಶೇಷಚೇತನ ಪ್ರಮಾಣ ಪತ್ರ ಕೋರಿದ್ದಲ್ಲಿ ನೀವು PH ಎಲ್ಲ ಇರ್ತಾರಲ್ಲ, ಫಿಸಿಕಲ್ ಹ್ಯಾಂಡಿಕ್ಯಾಪ್ಟ್ ಆಗಿರ್ಬೋದು, ಅವ್ರಿಗೆಲ್ಲ ಇರಲ್ಲ. ಅದೇ ಕೆಲವೊಬ್ಬರಿಗೆ ರಿಸರ್ವೇಷನ್ ಇರ್ತಾರೆ, ಅಂಥವ್ರು ಬೇಕಾದ್ರೆ ತೋರಿಸ್ಕೋಬೋದು. ಎಕ್ಸಾಂಪಲ್ ಬುಡಕಟ್ಟು ಜನಾಂಗ ಅಂತ ಹೇಳ್ತಾನೆ, ಆ ರೀತಿ ಅವ್ರಿಗೊಂದು ಸರ್ಟಿಫಿಕೇಟ್. ನೆಕ್ಸ್ಟ್ ಇನ್ ಸರ್ವಿಸ್ ಹೇಳಿದ್ನಲ್ಲ, ನಿರಪೇಕ್ಷ NOC ಅಂತ ಇರುತ್ತೆ. ಅಪ್ಲೈ ಮಾಡ್ಬೇಕಾದ್ರೆ ನಾವು ಕೆಲಸ ಮಾಡ್ತಾವಂಥ ಡಿಪಾರ್ಟ್ಮೆಂಟಲ್ಲಿ NOC ತಗೋಬೇಕು. ಇದು ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಸಂಬಂಧಪಟ್ಟಿದ್ದು, ಬೇರೆ ಡಿಪಾರ್ಟ್ಮೆಂಟ್ ಅಲ್ಲ. ಕೆಲವರು ಬೇರೆ ಡಿಪಾರ್ಟ್ಮೆಂಟ್ ಕೆಲಸ ಮಾಡ್ತಾರೆ, ನಾವು NOC ತಗೋಬೇಕಂತ ಇಲ್ಲ, ಕಡ್ಡಾಯವಾಗಿ ನೀವೇನು ತಗೋಬೇಕಿಲ್ಲ. ನೀವು ಅಪ್ಲೈ ಮಾಡಿ ಜಾಬ್ ಸೆಲೆಕ್ಟ್ ಆಗಿ ನಿಮ್ದು ವೆರಿಫಿಕೇಷನ್ ಹೋದಾಗ ನೀವು ಜಾಯಿನ್ ಆಗ್ತಿದ್ದಾಗ ನೀವು NOC ತಗೊಂಡ್ರೆ ನಡೀತದೆ. ಅದೇ ಪೊಲೀಸ್ ಡಿಪಾರ್ಟ್ಮೆಂಟ್ ಇದ್ದು ಇನ್ ಸರ್ವಿಸಲ್ಲಿ ನೀವು ಕ್ಲೈಮ್ ಮಾಡ್ತೀರಂದ್ರೆ NOC ನಿಮ್ಗೆ ಕಡ್ಡಾಯವಾಗಿರುತ್ತೆ. ನೆಕ್ಸ್ಟು ವಿಷಯ ಸೂಚನೆ ಅಂದರೆ ನೀವು ಫುಲ್ ಎಲ್ಲ ಅಪ್ಲೈ ಮಾಡಿದ್ರೆ ನಿಮ್ಗೆ ಒಂದು ಅರ್ಜಿ ಬರುತ್ತಲ್ಲ ನಿಮ್ಮದು, ಅದನ್ನು ನೀವು ಕೊನೆವರೆಗೂ ನಿಮ್ಮಲ್ಲಿ ಇಟ್ಕೋಬೇಕು. ಅವ್ರು ಎಕ್ಸ್ಟ್ರಾ ಅಂತ ಕೊಡೋಲ್ಲ, ನೀವು ಡೌನ್ಲೋಡ್ ಮಾಡಿ ನೀವು ಸೆಲೆಕ್ಟ್ ಆದಮೇಲೆ ಕೂಡ ನಿಮ್ಮ ಹತ್ರ ಕೇಳ್ಬೋದು. ಫೈನಲ್ ಫಿಸಿಕಲ್ಲು ಮತ್ತು ಮೆಡಿಕಲ್ ಎಲ್ಲ ಟೈಮಲ್ಲಿ ನಿಮ್ಮ ಹತ್ರ ಕೇಳ್ಬೋದು. ಅದು ನಿಮ್ಮ ಹತ್ರ ಇದ್ರೆ ತುಂಬ ಒಳ್ಳೆಯದು. ಮತ್ತು ಒಂದ್ಸತಿ ಆನ್ಲೈನ್ ಅರ್ಜಿ ಮೂಲಕ ಸಲ್ಲಿಸಿದ ಅರ್ಜಿಯನ್ನು ಯಾವುದೇ ಹಂತದಲ್ಲಿ ಯಾವುದೇ ರೀತಿಯ ತಿದ್ದುಪಡಿಗಳನ್ನು ಮಾಡುವಂತೆ ಕೋರಿದ್ದಲ್ಲಿ ಸದರಿ ಮನೆಯನ್ನು ಪರಿಹರಿಸಲಾಗಲ್ಲ ಅಂದಾಜು. ಏನಂತಂದರೆ ಆನ್ಲೈನ್ ಅಪ್ಲೈ ಆಗಿರೋದ್ರೆ ನೀವು ಅಪ್ಲೈ ಮಾಡ್ಬೇಕಾದ್ರೆ ನೀಟಾಗಿ ವೆರಿಫೈ ಮಾಡಿ ಒಂದ್ಸತಿ ಇಲ್ಲ 2 ಸತಿ ನೋಡಿ ಚೆಕ್ ಮಾಡಿ ಅಪ್ಲೈ ಮಾಡಬೇಕು. ಒಂದ್ಸತಿ ನೀವು ಅಪ್ಲೈ ಮಾಡಾದ್ಮೇಲೆ ಫುಲ್ ಎಲ್ಲ ಫೀಸ್ ಪೇ ಮಾಡಿದ್ಮೇಲೆ ನೀವು ಯಾವುದೇ ಕಾರಣಕ್ಕೂ ಆಲ್ಟರ್ ಮಾಡೋಕ್ಕಾಗಲ್ಲ. ಎಕ್ಸಾಂಪಲ್ ನೇಮ್ ಕೆಲವೊಂದು ಮಿಸ್ ಮಾಡಿರ್ತಾರೆ, ಕೆಲವೊಂದು ಡೇಟ್ಗಳು ಮಿಸ್ ಮಾಡಿರ್ತಾರೆ, ಸರ್ಟಿಫಿಕೇಟ್ ಕೆಲವರು ರೂರಲ್ ಇರುತ್ತೆ, ರೂರಲ್ ಕೊಟ್ಟಿರಲ್ಲ, ರೂರಲ್ ಕೊಟ್ಟಿರ್ತಾರೆ, ಈ ಥರ ಆಗಿರ್ತದೆ. ಸೊ ಹಂಗಾಗಿ ನೀವು ಅಪ್ಲೈ ಮಾಡ್ಬೇಕಾದ್ರೆ ಕೇರ್ಫುಲ್ ಆಗಿ ನಿಧಾನಕ್ಕೆ ನೋಡಿ ಒಂದು 2-3 ಸತಿ ವೆರಿಫೈ ಮಾಡಿ ಅಪ್ಲೈ ಮಾಡಿಸಿ. ನೆಕ್ಸ್ಟ್ ಶುಲ್ಕ ಪಾವತಿ ಮಾಡಬೇಕು. ಅದೇ ಗೌರ್ಮೆಂಟ್ ಆಲ್ರೆಡಿ ಒಂದಿನ ಎಕ್ಸ್ಟ್ರಾ ಕೊಡ್ತಾರೆ, ಬಟ್ ಅದೆಲ್ಲ ನಾನು ಹೇಳ್ತಲ್ವಾ, ಶುಲ್ಕ ಪಾವತಿ ಅವತ್ತು ಕೊನೆ ದಿನ ಇಟ್ಕೋಬೇಡ್ರಿ. ನೀವು ಅಪ್ಲೈ ಮಾಡಿದ್ರೆ ಆಲ್ಮೋಸ್ಟ್ ಅವತ್ತೇ ಆನ್ಲೈನ್ ಇರುತ್ತೆ, ಆಲ್ಮೋಸ್ಟ್ ಆನ್ಲೈನಲ್ಲಿ ಪೇ ಮಾಡ್ಕೊಡಿ. ನೆಕ್ಸ್ಟ್ ಇನ್ನೇನಾರು ಕ್ವೈರೀಸ್ ಇದ್ದರೆ KA ಫೋನ್ ಮಾಡಿ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳಿದ್ರೆ. ಇನ್ನು ಇಂಪಾರ್ಟೆಂಟ್ ಏನಪ್ಪ ಅಂದ್ರೆ ದುರ್ನಡತೆ, ಇದೆಲ್ಲ ಕಾಮನ್ ಗೊತ್ತಿರುತ್ತೆ. ಅದು ಅಪ್ಲೈ ಮಾಡ್ಬೇಕಾದ್ರೆ ನಕಲಿ ವ್ಯಕ್ತಿ ಆಗಿ ಅಪ್ಲೈ ಮಾಡ್ಬೇಕಾದ್ರೆ ಬೇರೆ ಥರ ಇರೋ ಇನ್ಫಾರ್ಮೇಷನ್ ಬಿಟ್ಟು ಬೇರೆ ಥರ ಇನ್ಫಾರ್ಮೇಷನ್ ಕೊಟ್ಟು ಅಪ್ಲೈ ಮಾಡಿ ಡೈರೆಕ್ಟ್ ಅವ್ರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ತೀನಿ ಅಂತ ಹೇಳ್ತಾರೆ. ಸೊ ಇದು ಫೈನಲ್ಲು. ಓಕೆ, ಎಲ್ರಿಗೂ ಆಲ್ ದಿ ಬೆಸ್ಟ್, ಒಳ್ಳೇದಾಗಲಿ. ಅಪ್ಲಿಕೇಶನ್ ಹಾಕಿ ಚೆನ್ನಾಗಿ. ಥ್ಯಾಂಕ್ ಯು. ಇನ್ನೊಂದು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತ, ಚೆನ್ನಾಗಿ ಓದಿ. ನಿಮ್ಗೆ ಇರೋದಿನ 50 ದಿನ ಮಾತ್ರ. 50 ದಿನದಲ್ಲಿ ನೀವು KA CET ಪಾಸ್ ಮಾಡಬೇಕು. ಅಪ್ಲೈ ಮಾಡೋದೊಂದು ಭಾಗ ಆದರೆ CET ಪಾಸ್ ಮಾಡೋದೊಂದು ಭಾಗ. ಸೊ ಇದಕ್ಕೆ ಸಂಬಂಧಪಟ್ಟಂಗೆ ಯಾವುದೇ ನಿಮಗೆ ತೊಂದರೆ ಇದೆ ಕಾಮೆಂಟ್ ಮಾಡಿ ತಿಳಿಸಿ. ಅಪ್ಲೈ ಮಾಡ್ಬೇಕಾದ್ರೆ ಅಥವಾ ಈಗ ಇದನ್ನ ನೋಡಾದ್ಮೇಲೆ ನಿಮ್ಗೆ ಇನ್ನೇನಾದ್ರು ಡೌಟ್ ಇದೆ ರಿಸರ್ವೇಷನ್ ಬಗ್ಗೆ, ಫಿಸಿಕಲ್ ಬಗ್ಗೆ, ಎಕ್ಸಾಮ್ ಬಗ್ಗೆ, ಮತ್ತು ಏನಾದರೂ ಡೌಟ್ ಇದ್ದರೂ ಕಾಮೆಂಟ್ ಮಾಡಿ ತಿಳಿಸಿದ್ರೆ ನಾನು ಅದಕ್ಕೆ ಆನ್ಸರ್ ಮಾಡ್ತೀನಿ. ಓಕೆನಾ? ಥ್ಯಾಂಕ್ ಯು. ಎಲ್ರಿಗೂ ಒಳ್ಳೆಯದಾಗಲಿ.